ಮೂಲಕವಾಗಿ ಕೇಳೋದೇನೆಂದರೆ, ಅಧಿಕಾರ ವರ್ಗದವ್ರಿ ಈ ಗ್ರೀವೆನ್ಸಸ್ ಕೇಸ್ ಏನಿದೆಯೋ ದಯವಿಟ್ಟು ಹೇಳಿಬೇಡಿ. ಸಾಹೇಬರು ಹೇಳೋದು ನಾನು ಒಳ್ಳೆಯವರು ಅಂತ, ಒಳ್ಳೆಯವ್ರ ಕೆಟ್ಟವನು ಹೌದು. ದುಷ್ಟರಿಗೆ ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೆ ದುಷ್ಟರಿಗೆ ನಾನು ಬಿಡೋದಿಲ್ಲ. ನನ್ನ ಸಂಕಲ್ಪ ದುಷ್ಟ ಸಂಹಾರ ಮಾಡಬೇಕು ಅಂತ ಹಠ ಹಿಡಿದಿದ್ದೀನಿ. ಅದಕ್ಕೆ ಎಲ್ಲ ನಾಗರಿಕ ಬಂಧುಗಳು ಸಪೋರ್ಟ್ ಮಾಡಬೇಕು, ಎಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು. ಒಳ್ಳೆಯವರಿದ್ದರೆ ನಾಗರಿಕರಿರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ನನಗೆ ತಾರತಮ್ಯ ಇಲ್ಲ. P1 ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ ಒಂದೇ. ನನಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಿದಾಗ ನಾನು ನಿಮ್ಮ ಕಾಲು ಟಚ್ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ನಾಗರಿಕರಿರಲಿ, ಅಧಿಕಾರಿಗಳಿರಲಿ. ಅದೇ ವಿರುದ್ಧ ಅದೇ ಥರ ಏನಾದರೂ ನೀವು ಮೋಸ ಕೇಳಿದ್ರೆ ನಾನು ಕರ್ತವ್ಯ ಹಿಡ್ಕೊತೀನಿ, ಬಿಡೋದಿಲ್ಲ. ನನ್ನ ಅಧಿಕಾರಾವಧಿಯಲ್ಲಿ ಏನು ಶಕ್ತಿ ಇದೆ ಅದನ್ನು ನಾನು ಬಿಡೋದಿಲ್ಲ. ನಾವೆಲ್ಲರೂ ಬದುಕಿರೋದು ಸಮಾಜಕ್ಕೋಸ್ಕರ ಅಂತ ನೆನೆಸಿಟ್ಕೋಬೇಕೆಲ್ಲರೂ. ಅದನ್ನು ಹೇಳ್ತಾ, ನಮ್ಮ ರಾಷ್ಟ್ರಕವಿ ಕುವೆಂಪುರ ಹೊಸಬಾಳಿನ ಗೀತೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಸಾವಿರಾರು ವರ್ಷಗಳಿಂದ ವರ್ಣ ಮತ್ತು ಜಾತಿಯ ತಾರತಮ್ಯದಿಂದಾಗಿ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ಜೀವಿಗಳೆಲ್ಲರೂ ಒಂದುಗೂಡಿ ಅರಿವು ಮತ್ತು ಎಚ್ಚರದ ಹೋರಾಟದ ಮೂಲಕ ಅನ್ನ, ಬಟ್ಟೆ, ವಸತಿ, ವಿದ್ಯಾ, ಉದ್ಯೋಗ, ಆರೋಗ್ಯವನ್ನು ಪಡೆದು ಸಮಾಜದಲ್ಲಿ ಎಲ್ಲರೊಡನೆ ಸರಿಸಮಾನವಾಗಿ ತಲೆ ಎತ್ತಿ ಬಾಳುವಂತಾಗಬೇಕು ಎನ್ನುವುದೇ ಕುವೆಂಪುರ ಕನಸು. ಅದನ್ನು ಮನಸ್ಸಲ್ಲಿಟ್ಕೊಂಡು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲರ ಪೂರ್ವಿಕರು ಸುಮಾರು 78 ವರ್ಷ ಹಿಂದುಗಡೆ ನಮ್ಮ ಪೂರ್ವಿಕರು, ನಮ್ಮೆಲ್ಲರ ಪೂರ್ವಿಕರು ತ್ಯಾಗ, ಬಲಿದಾನ, ರಕ್ತ ತರ್ಪಣೆಯಿಂದ ಕೊಟ್ಟಂತಹ ಸ್ವಾತಂತ್ರ್ಯ ನಾವು ಇವತ್ತಿಷ್ಟು ಚೆನ್ನಾಗಿ ಈ ಗುರುಭವನದಲ್ಲಿ ಕೂತಿದ್ದೀವಿ. ಇಲ್ಲ ಅಂದರೆ ನಾವು ಅನ್ಯರ ದಾಸ್ಯದಲ್ಲಿ ಸ್ಲೇವರಾಗಿ ಬದುಕೋ ಪರಿಸ್ಥಿತಿ ಇತ್ತು. ಅದನ್ನು ತೆಗೆದು ನಾವು ಮನುಷ್ಯರು ಮಾನವರಾಗಿ ಬದುಕಕ್ಕೆ ನಮ್ಮ ಪೂರ್ವಿಕರು ಕೊಟ್ಟಂತಹ ತ್ಯಾಗ, ಬಲಿ, ರಕ್ತ ತರ್ಪಣೆ ಅದನ್ನು ನಾವು ಯಾವಾಗಲೂ ಮರಿಬಾರ್ದು. ನಮ್ಮ ಭಾರತ ಸೇನೆಯಲ್ಲಿ ಎಲ್ಲ ಅಂಗಗಳಲ್ಲಿ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ನಮ್ಮ ಸೋದರ ಸೋದರಿ ಸೈನಿಕರು ಒಂದು ನಿಮಿಷ ಅವರು ಊಟ ಇರ್ಬೋದು, ನಿದ್ದೆ ಇರ್ಬೋದು, ನೀರು ಕುದ್ದೇ ಇರ್ಬೋದು, ಆದರೆ ಗನ್ನನ್ನು ಇಟ್ಕೊಳ್ಳೋಕೆ ಸೈಡಿಗೆ ಬಿಡಂಗೇ ಇಲ್ಲ. 24/7 ಗನ್ ಹಿಂಗೆ ಹಿಡಿದಿರ್ಬೇಕು, ಒಂದು ನಿಮಿಷ ಆವಾರಂಗಿಲ್ಲ. ಆ ಥರ ಪ್ರತಿ ಕ್ಷಣ ಎಷ್ಟೋ ನಮ್ಮ ಸೋದರ ಸೋದರಿಯರು ಪ್ರಾಣ ತರ್ಪಣೆಯಿಂದ ನಮ್ಮನ್ನು ಉಳಿಸ್ತಾ ಇದ್ದಾರೆ. ಆದರೆ ಅಷ್ಟು ಅವರು ತ್ಯಾಗ ಮಾಡಿ 4 ಗಡಿಗಳಲ್ಲಿ ಸಿಂಹನೆ ಅಂತ ಗರ್ಜಿಸುತ್ತಾ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಒಳಗಡೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಅಧಿಕಾರಿಗಳು, ಸಮಾಜ ಏನು ಮಾಡ್ತಾ ಇದೆ, ನಾವು ತದ್ವಿರುದ್ಧವಾಗಿದ್ದೀವಿ. ಅದನ್ನು ಒಳಗಡೆ ನಾವು ಸರಿ ಮಾಡಿಕೊಂಡ್ರೆ ಇದ್ದರೆ ಮುಂದೊಂದು ದಿವಸ ನಮ್ಮ ಈ ಸಂವಿಧಾನ ಆಶೆ ಏನಿದೆ, ಸಮಾನತೆ ಹಕ್ಕು, ಎಲ್ಲರೂ ಸರ್ವ ಗೌರವದಿಂದ ಬಾಳಬೇಕು ಅನ್ನೋದು ಕರ್ತವ್ಯ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಅದನ್ನೆಲ್ಲ ನಾವು ಮರೆತರೆ ಮತ್ತೆ ಒಂದು ದಿವಸ ನಾವಿರ್ತೇವೋ ಗೊತ್ತಿಲ್ಲ, ನಮ್ಮ ಮಕ್ಕಳೆಲ್ಲ ಸ್ಲೇವರಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಒಂದೇ ಒಂದು ನಮ್ಮ ಎಲ್ಲರ ಶ್ರಮ, ಎಲ್ಲರೂ ನ್ಯಾಯವಾದವಾಗಿ ಬದುಕಬೇಕು. ನಾಗರಿಕರು ಸೇರಿ ಎಲ್ಲ ಅಧಿಕಾರಿಗಳು ನ್ಯಾಯವಾದವಾಗಿ ಬದುಕಬೇಕು. ನಿಮಗೆ ಅಧಿಕಾರ ಬಂದಿರೋದು, ನನಗೆ ಅಧಿಕಾರ ಬಂದಿರೋದು, ನಮ್ಮ ಎಲ್ಲ ಅಧಿಕಾರಿಗಳಿಗೆ ಅಧಿಕಾರ ಬಂದಿರೋದು ನಾಗರಿಕ ಶೋಷಣೆ ಅಲ್ಲ, ನಾಗರಿಕ ಸೇವೆ. ಅದು ಮರಿಬಾರ್ದು. ನಾಗರಿಕ ಸೇವೆ ಅಂದರೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಸರ್, ದೇವರು ನಮ್ಮ ಮುಂದೆ ಬರ್ತಾನೆ. ನಾವು ಆನೆಸ್ಟ್ ಆಗಿ ಬದುಕಬೇಕು. ಆ ನಾಗರಿಕ ಸೇವೆ ದೇವರ ಕೆಲಸ ಅಂತ ಮನಸ್ಸು ಮಾಡಿದ್ರೆ ನಮ್ಮ ನಾಗರಿಕರೆಲ್ಲರೂ ನಮ್ಮ ದಿನನಿತ್ಯ ನಮಗೆ ಬರುವಂಥ ಸಂಬಳ
ನಾವು ದಿನದ ನಡೆಸ್ತಾ ಇದ್ದ ಜೀವನ, ನಮ್ಮ ನಾಗರಿಕರ ಕೊಡುಗೆ, ಅದು ಮರಿಬಾರ್ದು. ನಾಗರಿಕರು ಇಲ್ಲ ಅಂದರೆ, ಸಮಾಜ ಇಲ್ಲ ಅಂದರೆ ಲೋಕಾಯುಕ್ತ ಏನಕ್ಕೆ ಬೇಕು, DC ಏನಕ್ಕೆ ಬೇಕು, ಸರ್ಕಾರಗಳು ಏನಕ್ಕೆ ಬೇಕು? ಅವರು ನೆಮ್ಮದಿ ಆಗಿದ್ದರೆ ಮಾತ್ರ ನಾವು ನೆಮ್ಮದಿಯಾಗಿ ಸಾಧ್ಯ. ಜನ ನೆಮ್ಮದಿ ಇಲ್ಲ ಅಂದರೆ ಯಾವ ಸರ್ಕಾರಗಳು ಉಳಿಯಲ್ಲ, ಯಾವ ಅಧಿಕಾರಗಳು ಉಳಿಯಲ್ಲ, ಯಾವ ಅಧಿಕಾರ ಉಳಿಯಲ್ಲ. ಅದು ಮನಸ್ಸಲ್ಲಿ ಇಟ್ಕೋಬೇಕು. ಸಮಾಜದಿಂದ ಸಮಾಜಕ್ಕೋಸ್ಕರ ಅಂತ ಮಾಡಬೇಕು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಅಂತ ನಾವು ಜೀವನ ಮಾಡಿದ್ರೆ ಮಹಾತ್ಮ ಗಾಂಧಿ ಒಂದು ಕನಸು ಕಟ್ಟಿದ್ರು, ಭಾರತ ರಾಮರಾಜ್ಯ ಆಗಬೇಕು ಅಂತ. ರಾಮರಾಜ್ಯ ದೇವಸ್ಥಾನದಲ್ಲಿ ಹೋಗಿ ನಾವು ರಾಮ ಪೂಜೆ ಮಾಡಿದೆ, ಈಶ್ವರ ಪೂಜೆ ಮಾಡಿದೆ, ಇನ್ನೊಂದು ದೇವರ ಪೂಜೆ ಮಾಡಿದೆ ರಾಮರಾಜ್ಯ ಆಗಲ್ಲ. ನಮ್ಮ ನಡವಳಿಕೆಗಳಿಂದ ಮಾತ್ರ ಆ ರಾಮರಾಜ್ಯ ಮಾಡ್ಬೋದು. ನಮಗೆ ಸ್ವಾಮಿ ವಿವೇಕಾನಂದ ಜ್ಞಾಪಕ ಬರ್ತಾರೆ. ಅವರು 1825-27ರಲ್ಲಿ ಚಿಕಾಗೋ ಹೋದಾಗ ಅವರ ವೇಷಭೂಷಣವನ್ನು ನೋಡಿ ಬ್ರಿಟಿಷ್ ಮಹಿಳೆ ಗಂಡನಿಗೆ ಹೇಳ್ತಾರೆ, ಇಸ್ ನಾಟ್ ಲುಕ್ ಲೈಕ್ ಎ ಜೆಂಟ್ಲ್ಮನ್, ಅಂದರೆ ಅವರು ಜೆಂಟ್ಲ್ಮನ್ ಥರ ಕಾಣ್ತಾ ಇಲ್ಲ. ಅದಕ್ಕೆ ಒಂದು ಮಾತೇ ಹೇಳಿದ್ರು ಅವರು, ಸ್ವಾಮಿ ವಿವೇಕಾನಂದ ಅವರು ತಮ್ಮ 39ನೇ ವಯಸ್ಸಿಗೆ ತೀರ್ಕೊಂಡ್ರು. ಅವರೊಂದು ಮಾತು ಹೇಳಿದ್ರು, ನಮ್ಮ ಭಾರತ ಎಲ್ಲ ಧರ್ಮಗಳ ಸಮ್ಮಿಳನ ಭಾರತ. ನಮ್ಮಲ್ಲಿ ಸಂಸ್ಕಾರ, ಕ್ಯಾರೆಕ್ಟರ್, ನಡತೆ ಇಂದ ನಾವೆಲ್ಲ ಜೆಂಟ್ಲ್ಮನ್ಗಳಾಗಿದ್ದೀವಿ. ನೀವು ಬರೀ ಟೈಲರ್ ಹೊಲಿಯುವಂಥ ಬಟ್ಟೆಯಿಂದ ಜೆಂಟ್ಲ್ಮೆನ್ನು, ನಾವು ಸಂಸ್ಕಾರ, ನಡವಳಿಕೆಯಿಂದ ಎಲ್ಲ ಸರ್ವ ಧರ್ಮಗಳ ಸಮಬಾಳ್ವೆ ಭಾರತ ದೇಶ. ಅದರಿಂದ ನಾವೆಲ್ಲ ಜೆಂಟ್ಲ್ಮೆನ್ ಅಂತ ಹೇಳಿದಾಗ ಆ ಬ್ರಿಟಿಷ್ ಮಹಿಳೆ ತಪ್ಪಾಯ್ತು ಅಂತ ಹೋದ್ರು. 78 ವರ್ಷಗಳ ಹಿಂದೆ ಬೇಗ ಬರೀ 18% ಮಾತ್ರ ವಿದ್ಯಾವಂತರು ಭಾರತದಲ್ಲಿ. ಇವಾಗ 80% ವಿದ್ಯಾವಂತರಾಗಿದ್ದೀವಿ. ನಾವು ನೋವಿನಿಂದ ಹೇಳ್ತೀನಿ ಎಲ್ಲ ಅಧಿಕಾರಿಗಳಿಗೆ, ಔಟ್ ಆಫ್ 80%, 90% ನಾವೆಲ್ಲ ಮಾನವೀಯತೆ ಮರೆದು 90% ವಿದ್ಯಾವಂತರಿಂದ ದೇಶಕ್ಕೆ ತೊಂದರೆ ಆಗ್ತಾ ಇದೆ. ಎಲ್ಲ ಆಡಳಿತದಲ್ಲಿ, ಎಲ್ಲ ಇದರಲ್ಲಿ 90% ವಿದ್ಯಾವಂತರಿಂದನೇ ತೊಂದರೆ ಆಗ್ತಾ ಇದೆ. DV ಗುಂಡಪ್ಪನವರು, ನಮ್ಮ ಮುಳಬಾಗಿಲಿನವರು, ಅವರೊಂದು ಹೇಳಿದ್ದಾರೆ, ಮುಂದೊಂದು ದಿವಸ ಈ ದೇಶ ಅಧೋಗತಿಗೆ ಹೋಗ್ಬೇಕಾದ್ರೆ ವಿದ್ಯಾವಂತ ಮೋಸಗಾರರಿಂದ, ಎಜುಕೇಟೆಡ್ ಚೀಟರ್ಸ್, ಅವಿದ್ಯಾವಂತ ಹೊಟ್ಟೆಪಾಡು ಮಾತ್ರ ಒಂದು ತಪ್ಪು ಮಾಡ್ಬೋದು. ಆದರೆ ವಿದ್ಯಾವಂತ ಹೊಟ್ಟೆಪಾಡಿಗಲ್ಲ, ತನ್ನ ಸಾಮ್ರಾಜ್ಯನ ಬೆಳೆಸ್ಕೊಳ್ಳೋಕ್ಕೆ ಎಕರೆ ಕೋಟಿ ಆಸ್ತಿ. ನೀವು ನೋಡ್ತಾ ಇದ್ದೀರಿ ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಮ್ಮ ಅಧಿಕಾರಿಗಳ ಒಂದು ವಿಸಿಟ್ ರೈಡ್ಗಳಲ್ಲಿ ಎಂತೆಂಥ ಕುಲಗಳು ಹಿಡಿತಾ ಇದ್ದೀವಿ ಅಂತ ಭಯ ಆಗುತ್ತೆ. ನಾವು 27 ವರ್ಷ ಲಾಯರು, 8 ವರ್ಷ ಜಡ್ಜು, 64 ವರ್ಷ ಒಂದು ಮನೆ ಕಟ್ಕೊಳ್ಳೋಕ್ಕೆ ಒತ್ತಾಡ್ತೀವಿ ಜೀವನ ಮಾಡೋಕ್ಕೆ. ಆದರೆ ನಾನು ಯಾರೋ ಅಧಿಕಾರಿಗಳು ಬೈತಾ ಇಲ್ಲ. ಒಬ್ಬ ಸಣ್ಣ ಪೊಲೀಸು, ಕಂದಾಯ ಅಧಿಕಾರಿಗಳು ಕೋಟಿ ಆಸ್ತಿ, ಈ ವೇಟ್ಸ್ ಅಂಡ್ ಮೆಜರ್ಮೆಂಟ್ ಅಧಿಕಾರಿಗಳು ಏನಕ್ಕೆ ಅಂತ ಗೊತ್ತಿಲ್ಲ. ನೀವು ಆಸ್ತಿ ಮಾಡ್ತಾ ಇರೋದು ನಿಮ್ಮ ಒಳ್ಳೆದಕ್ಕಲ್ಲ ಸರ್, ನಿಮ್ಮ ಜನರೇಷನ್ ಹಾಳು ಮಾಡೋಕ್ಕೆ. ಕೆಟ್ಟದ್ದು ನಿಮ್ಮ ಸಂಬಳ ಬಿಟ್ಟು ಕೆಟ್ಟದ್ದು ಏನೇ ಬರಲಿ ಅದು ನೆಗೆಟಿವ್ ಎನರ್ಜಿ ಒಳಗಡೆ, ಬಾಡಿ ಒಳಗಡೆ ಬರುತ್ತೆ. ನಿಮಗಲ್ಲ, ನಿಮ್ಮ ಎಂಟೈರ್ ಫ್ಯಾಮಿಲಿಗಳಿಗೂ ಬರುತ್ತೆ, ಹೆಂಡತಿ ಮಕ್ಕಳಿಗೂ ಬರುತ್ತೆ, ನಿಮ್ಮ ಜನರೇಷನ್ ಬರುತ್ತೆ, ಅಧೋಗತಿಗೆ ಹೋಗುತ್ತೆ. ಕೆಟ್ಟದ್ದು ನೀವೇನೇ ಮಾಡಲಿ, ಅನ್ಯಾಯದಿಂದ ಬಂದ ಹಣದಿಂದ ನೀವು ತಗೊಳ್ಳೋ ಊಟ ನೆಗೆಟಿವ್ ಎನರ್ಜಿ, ಮಕ್ಕಳಿಗೆ ನೆಗೆಟಿವ್ ಎಜುಕೇಶನ್, ಫ್ಯಾಮಿಲಿ ನೆಗೆಟಿವಿಟಿ ಆದಾಗ ಒಂದು ಜನರೇಷನ್ಗೆ ನಿಮ್ಮಿಂದ ನಿಮ್ಮ ಜನರೇಷನ್ ಕ್ಲೋಸ್ ಆಗುತ್ತೆ. ಅದೇ ಕಷ್ಟಪಟ್ಟು ನಾವು ನ್ಯಾಯವಾಗಿ ಬದುಕಿದರೆ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಜನರೇಷನ್ಸ್ಗೆ 5-6 ತಲೆಮಾರು ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ತಲೆಮಾರು ನಡೀತವೆ. ಅದು ಬೇಕಾ? ಒಂದು ಜನರೇಷನ್ ನಾವು
ಹೋಗಬೇಕಾ? ಸುಟ್ಟಿದ ಮೇಲೆ ನಾವೆಲ್ಲ ಸಾಯಲೇಬೇಕು. ಸಾಯಕ್ಕಿಂತ ಮೊದಲು ನಮ್ಮ ದೇಶದ ನಾಯಕರು ಕೊಡುಗೆ ಕೊಟ್ಟೋಗಿದ್ದಾರೆ ನಮಗೆ ಸ್ವಾತಂತ್ರ್ಯನ. ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಬಾಬಾ ಅಂಬೇಡ್ಕರ್, ವಲ್ಲಭಾಯ್ ಪಟೇಲ್, ಎಂಥ ಎಂಥ ಮಹನೀಯರು. ಸುಮಾರು ಹೆಸರುಗಳನ್ನು, ಭಗತ್ ಸಿಂಗ್ ಸತ್ತಾಗ 23 ವರ್ಷ. ಆ ತ್ಯಾಗ ಬಲಿದಾನ ಕೆಚ್ಚು 95% ಇತ್ತು ಅವಾಗ. ಒಂದು 5 ಜನ ಇದ್ರು ಮೀರ್ ಸಾಧಕರು. ಅವರಿಂದಾನೇ ತಡವಾಗಿ ನಮಗೆ ಸ್ವಾತಂತ್ರ್ಯ ಬಂದಿತ್ತು. ಸ್ವಾತಂತ್ರ್ಯ ಬರಬೇಕಾದ ಇಷ್ಟು ಜನ ನಾವು ಕೂತ್ಕೋಬೇಕಾದ್ರೆ ರಕ್ತ ಕಾಲುಗಳು ಹರಿದಿದೆ ಸರ್. ದಯವಿಟ್ಟು ಮರಿಬಾರ್ದು. ಒಂದು ಸಲ ನಾವು ನೆನೆಸ್ಕೋಬೇಕು. ದುರಾದೃಷ್ಟ, ಆ ಮಹನೀಯರು ನಾವು ಯಾರು ನೆನೆಸ್ಕೊಂತ ಇಲ್ಲ. ಯಾವತ್ತೋ ಒಂದು ದಿವಸ ಹುಟ್ಟಿದ ದಿವಸ ಒಂದು ದಿವಸ, ಇನ್ನೊಂದು ದಿವಸ ಹೇಳ್ತೀವಿ. ನಮ್ಮ ಪತ್ರಿಕಾದಲ್ಲಿ, ಟಿವಿನಲ್ಲಿ, ಪ್ರಿಂಟ್ ಮೀಡಿಯಾದಲ್ಲೆಲ್ಲ ದಿನನಿತ್ಯ ಬರಬೇಕು. ಆ ದೇಶ ಸೇವಕರನ್ನ, ಸೈನಿಕರನ್ನ ಒಂದು ಅರ್ಧ ಗಂಟೆ ನಾವೆಲ್ಲರೂ ದಿನನಿತ್ಯ ದೇಶ ಸೇವಕರನ್ನ ನೆನೆಸ್ಕೊಂಡ್ರೆ, ನಮ್ಮ ನಾಯಕ ನೆನೆಸ್ಕೊಂಡ್ರೆ ನಮ್ಮ ಬ್ಲಡ್ ಬಾಯ್ಲಾಗುತ್ತೆ. ಯಾವ ಕಿಡ್ನಿನೋ ಅದು ಇದು ಅಂದಲ್ಲ, ನಾವು ಮನ್ಸಲ್ಲಾದ್ರೆ ಇಲ್ಲೇ ಎಲ್ಲ ರೊಟೇಷನ್ ಆಗುತ್ತೆ ಸರ್. ಅದನ್ನ ರೊಟೇಷನ್ ಆದರೆ ಯಾವ ಕಾಯಿಲೆಗಳು ಬರಲ್ಲ. ಆ ದೇಶಭಕ್ತಿ ಇರಬೇಕು, ಆನೆಸ್ಟಿ ಇರಬೇಕು, ಪಾಸಿಟಿವಿಟಿ ಬಾಡಿ ಒಳಗಡೆ ಇದ್ದರೆ ನಾವು ಏನು ಬೇಕಾ ಸಾಧನೆ ಮಾಡ್ಬೋದು. ನಮ್ಮ ಜನ, ನಾನು ನೋವಿಂದ ಹೇಳ್ತೀನಿ, ಕೋರ್ಟ್ಗೆ ಹೋದ್ರೂ ಲೇಟ್ ಆಗ್ತಾ ಇದೆ. ಶಾಸಕಾಂಗದಲ್ಲೂ ಸರಿಯಾದ ರೀತಿಯಲ್ಲಿ ಕಾನೂನುಗಳು ಆಗ್ತಾ ಇಲ್ಲ. ಕಾರ್ಯಾಂಗದಲ್ಲಿ ನಾವೆಲ್ಲ ಬರ್ತೀವಿ, ನಮ್ಮ ಕೆಲಸ ಕಾಯ ವಾಚ ಅಂತ ಮಾಡ್ತಾ ಇಲ್ಲ. ಆ ಥರ ಮಾಡದೇ ಇರೋದ್ರಿಂದ ಎಲ್ಲ ಒಂದು ಕಡೆ ಆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗ ಬಲಿಷ್ಠವಾದ ಅಂಗ, ಅದು ಸ್ವಲ್ಪ ಯಾಕೋ ಆ ಪೆನ್ನು ಸ್ಟ್ರಾಂಗ್ ಆಗಿಲ್ಲ. ಲೆನಿನ್ ಅವರು ಆ ಕಾಲದಲ್ಲಿ ಹೇಳಿದ್ದಾರೆ, ಪೆನ್ ಈಸ್ ಬೆಟರ್ ದನ್ ಸ್ವೋರ್ಡ್ ಅಂತ. ಈ ಲೇಖನ ಕತ್ತಿಗಿಂತ ಹರತವಾದದ್ದು ಅಂತ. ಯಾಕೋ ನಮ್ಮ ಪತ್ರಿಕಾ ಲೇಖನಗಳು ಮೊಂಡಾಗ್ತಾ ಇದೆ ಸರ್. ನಿಮಗೆ ನಿರ್ದಾಕ್ಷಿಣ್ಯವಾಗಿ ಬರಿಬೋದು, ನೀವು ಯಾರಿಗೂ ಕೇರ್ ಮಾಡಂಗಿಲ್ಲ. ಎಲ್ಲ ಅಂಗಗಳನ್ನ ನೀವು ನಡೆಸ್ಬೋದು, ನೀವು ಸ್ಟ್ರಾಂಗ್ ಆಗ್ಬೇಕು. ಎಲ್ಲ ಒಂದು ಕಡೆ ನನ್ನ ಸ್ನೇಹಿತರು ಒಂದು 25 ಜನ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ, ಅಣ್ಣ ನೀವು ಹೇಳ್ದಾಗ ನಾವು ಮಾಡೋಕ್ಕಾಗ್ತಾ ಇಲ್ಲ, ನಾವೆಲ್ಲ ಸ್ಟ್ರಾಂಗಾಗಿ ಬರ್ಕೊಂಡು ಹೋಗ್ತೀವಿ, ಅಲ್ಲಿ ಕಟ್ಟಾಗುತ್ತೆ ಅಣ್ಣ. ಎಲ್ಲ ಒಂದು ಕಡೆ ಪತ್ರಿಕಾ ಸ್ವಾತಂತ್ರ್ಯ, ಅವ್ರು ಸ್ವಂತ ಸ್ವಾತಂತ್ರ್ಯ ಕಳ್ಕೊತಾ ಇದ್ದಾರೆ. ಎಲ್ಲ ಅಂಗಗಳಲ್ಲೂ ಸ್ವಾರ್ಥ ತುಂಬಿ, ಆ ಸ್ವಾರ್ಥತೆಯಿಂದ 90% ನಾವು ಎಲ್ಲದ ಅಂಗಗಳಲ್ಲಿ ವೀಕ್ ಆಗ್ತಾ ಇದ್ದೀವಿ. ಎಲ್ಲ ಅಂಗಗಳು ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಆದರೂ ಸಹ ಪ್ರಪಂಚದಲ್ಲೇ ಬಲಿಷ್ಠವಾದ ರಾಷ್ಟ್ರ, 5ನೇ ರಾಷ್ಟ್ರವಾಗಿ ನಾವು ಇದ್ದೀವಿ. ಒಂದು ಸಲ ತಾವೆಲ್ಲ ಯೋಚನೆ ಮಾಡಿ, ಈ ಕರಪ್ಷನ್ ಅನ್ನು ನಾವೇನೋ ತೆಗೆದ್ರೆ ನಂಬರ್ 1 ಇನ್ ದಿ ವರ್ಲ್ಡ್ ಆ ಶಕ್ತಿ ನಮ್ಮಲ್ಲಿದೆ. ನಮ್ಮ ಸೈನಿಕರು ನೋಡ್ಬೇಕ್ರಿ, ಅವ್ರ ಪ್ರಾಣಕ್ಕೆ ಕೇರೆ ಮಾಡಲ್ಲ ರೀ. ಅವರು ಪ್ರಾಣ ದಿನ ಕೊಡ್ತಾರೆ. ಅವ್ರ ಹೆಂಡತಿ ವಿಧವೆರಾಗ್ತಾರೆ, ನಮ್ಮ ಹೆಂಡತಿ ವಿಧವೆ ಆಗದಿರೋ ನೋಡ್ಕೊತಾರೆ. ಅಪ್ಪ ಅಮ್ಮನ ಮಗ ಇಲ್ದ ಹೋಗ್ತಾರೆ, ನಮ್ಮ ಅಪ್ಪ ಅಮ್ಮನಿಗೆ ಮಗ ಇದ್ದಂಗೆ ಉಳಿಸ್ಕೋತಾರೆ. ಆತ ಮಕ್ಕಳಿಗೆ ಅನಾಥ ಆಗ್ತಾರೆ ಅವ್ರ ಸೈನಿಕರ ಮಕ್ಕಳು. ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದೀವಿ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ದಿನನಿತ್ಯ ನಾವು ದೇಶಭಕ್ತಿ ಕಡೆ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳಿ, ಸಂವಿಧಾನದ ಶಿಲ್ಪಿ ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಹಕ್ಕುಗಳೇನು, ಅನುಚ್ಛೇದ 14, ಅನುಚ್ಛೇದ 15, 21, 19, 21, ಸಂವಿಧಾನ ನಮ್ಮ ಕರ್ತವ್ಯ 51A. ನಾವೆಲ್ಲರೂ, ಎಲ್ಲ ನಾಗರಿಕರು, ನನಗೆ ನಗು ಬರುತ್ತೆ, ಒಂದ್ಸಲ ಅಳು ಬರುತ್ತೆ. ಎಲ್ಲ ಅಧಿಕಾರಿಗಳು ನಾಗರಿಕರು, ಹಕ್ಕು ಮಾತ್ರ ಹೋರಾಟ ಮಾಡ್ತಾ ಇದ್ದೀವಿ, ಕರ್ತವ್ಯ ಯಾರು ನೋಡ್ತಾ ಇಲ್ಲ. ಅವರ ಕರ್ತವ್ಯ ಮಾಡ್ತಾ ಇಲ್ಲ. ಯಾಕೆ ನನಗೆ ಹೇಳ್ತೀನಿ ಅಂದರೆ, ಆ APMCಗೆ ಯಾರೋ ಹೋಗುತ್ತೆ ನನ್ನ ಬೆಳಗ್ಗೆ, ಆ ಗಲೀಜು, ಅಲ್ಲಿ ಒಂದು ಟಾಯ್ಲೆಟ್ ಇಲ್ಲ, ಕರ್ತವ್ಯಗಳು ಅವರು ಮಾಡ್ತಾ ಇಲ್ಲ. ಇವ್ರು ನಮ್ಮ ರೈತರು ಹೋದಾಗ ಆ ಗಲೀಜೆಲ್ಲ ಬಿದ್ದಾಗ ನೀನು ಮಾಡ್ಕೊಂಡು ದುಡ್ಡು ತಗೊಂಡು ಜೋಬಿಯಾಗಿ ಹಾಕೊಂಡು ದುಡ್ಡು ಬಿಸಾಕೋಗಲ್ವಲ್ಲ, ಆ ದುಡ್ಡನ್ನು ಗಲೀಜನ್ನು ತೆಗೆದು ಒಂದು ಕವರಲ್ಲಿ ಹಾಕಿ ತಗೊಂಡೋಗಿ ಎಲ್ಲಿ ಗಾರ್ಬೇಜ್ ಅವಕಾಶ ಇರುತ್ತೆ ಅಲ್ಲಿ ಹಾಕ್ಬೇಕು. ನೀವೆಲ್ಲರೂ ಬರೀ ನಾವು ಕ್ಲೀನ್ ಆಗಿದ್ರೆ ಆಗಲ್ಲ ಸರ್, ಮನಸ್ಸು ಕ್ಲೀನ್ ಆಗಿರ್ಬೇಕು ಸರ್.
ಅವನ ಮನಸ್ಸು ಇರಬೇಕು, ನಾನು ಗಲೀಜು ಮಾಡಿ ಹೋಗ್ಬಾರ್ದು. ಇದು ನಮ್ಮ APMC ಅಂತ ಅಧಿಕಾರಿಗಳು, ಈ ನಮ್ಮ ಜನ ಇರಬೇಕು. ಟಾಯ್ಲೆಟ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ. ಇಲ್ಲಿ ಇವತ್ತೊಂದು ಸಂತೆ ನಡೀತಾ ಇತ್ತು, ದನಗಳ ಸಂತೆ, ಕುರಿ ಸಂತೆ ಅಂತ. ನಮ್ಮ DC ಸಾಹೇಬ್ನಾಗೆ ಹೋಗೋಣ ಸಾರ್ ಅಂತ. ಅಲ್ಲಿ ಕುಡಿಯಕ್ಕೆ ನೀರಿಲ್ಲ. 5,000 ಸಾವಿರ ಜನ ವಾರಕ್ಕೊಂದು ಸೇರೋ ಸಂತೆ ಆಗುತ್ತಂತೆ. ಕುಡಿಯಕ್ಕೆ ನೀರಿಲ್ಲ, ಟಾಯ್ಲೆಟ್ ಇಲ್ಲ. ನಮ್ಮ ಅಧಿಕಾರಿಗೆ ಹೇಳಿದೆ, ಯಾಕ್ರಿ ಒಂದೊಂದು ಏನೋ ಕುರಿ ಮಾರಿದ್ರೆ 5 ರೂಪಾಯಿ, ಎತ್ತುಗಳು ಮಾರಿದ್ರೆ 10 ರೂಪಾಯಿ ಕಲೆಕ್ಟ್ ಮಾಡ್ತೀರ, ಯಾಕೆ ಇದು ಮಾಡಬಾರ್ದು? ನಮ್ಮ DC ಸಾಹೇಬರು ಸರ್ ನಾನು ಮಾಡ್ತಿದ್ದೆ ಒಪ್ಕೊಂಡಿದ್ದೆ. ಬೆಳಗ್ಗೆ ಟ್ಯಾಂಕ್ಗೆ ಹೋಗಿರಿ, ಅಲ್ಲಿ ನೀರು ಟ್ಯಾಂಕಲ್ಲಿ ಸ್ವಿಮ್ ಮಾಡ್ತಾ ಇದ್ರು, ನಾನು ನೋಡಿದೆ. ಅಲ್ಲಿ ಅವರೆಲ್ಲ ಸ್ವಿಮ್ ಮಾಡೋರು ಕಾಯ್ಕೊಂಡಿದ್ದು ಬಂದರು. ಅವರು ಆಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. 150 ಜನ ಸ್ವಿಮ್ ಮಾಡ್ತಾ ಇದ್ದೆ. ನಮ್ಮ ಈ ಕೆರೆ ಇದೆಯಲ್ಲ ಮುಂದ್ಗಡೆ, ಹೆಗ್ಗೇರಿ ಕೆರೆ, ನಿರ್ಮಲವಾಗಿದೆ ನೀರು. ಅವರೆಲ್ಲ ಬಂದರು, ಆದರೂ ನಮ್ಮ ಮೇಲೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಅವ್ರು ಹೋಗಿ ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ರೆಡಿ ಆಗಿದ್ರು. 150 ಜನ ಸೋಪ್ ಹಾಕಿ ತುಳಿದ್ರೆ ಏನಾಗುತ್ತೆ? ನಾನು ಕ್ಲೀನ್ ಆಗಬೇಕು. ಆ ನೀರಲ್ಲಿ ಇದ್ದು ನೀರು ಮಲಿನವಾಗುತ್ತೆ. ಆ ನೀರು ಈ ಹಾವೇರಿ ಜನ ಕುಡಿಬೇಕು. ಅದು ಅಷ್ಟು ಮಾತ್ರ ಎಜುಕೇಟೆಡ್ ಯೋಚನೆ ಮಾಡಲ್ವ? ಅಲ್ಲಿ ನಮ್ಮ ಲಾಯರ್ ಇದ್ರು ಒಬ್ರು, ನಾವು ಎಜುಕೇಟೆಡ್ ಎಲ್ಲಿ ಧರ್ಮ ಕಾಪಾಡ್ತಾ ಇದ್ದೀವಿ ಅಂತ. 150 ಜನ ಸೋಪ್ ಎಲ್ಲ ವಿಧವಾದಂತಹ ಯೂಸ್ ಮಾಡ್ದ. ಇದು ನಮ್ಮ ಬೆಸ್ಕಾಂ ಕಾರಣ. ಅಲ್ಲೂ ಹೋಗಿದ್ದೀವಿ ನೆನ್ನೆ. ಎಲ್ಲ ಅಂಗಗಳು ನೋವಿನಿಂದ ಹೇಳ್ತೀನಿ ಸರ್. ಆ ನೀರು ಅವ್ರು ಸ್ನಾನ ಮಾಡಿ ಬಂದ್ಮೇಲೆ ಅವ್ರಿಗೆ ಹೇಳಿದೆ, ಸರ್ 150 ಜನ 150 ಥರ ಸೋಪ್ ಹಾಕಿದ್ರೆ ಇದು ಒಳಗಡೆ ಹೋಗುತ್ತೆ. ಅದಲ್ಲದೆ ನೀರು ಹಿಡಿಯೋ ಮೊದಲು ನೀವೆಲ್ಲ 1-2 ಆಚೆ ಮುಗಿಸ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಒಂದಕ್ಕಿಂತ ಮಾಡಂಗಿಲ್ಲ ನೀರು ಒಳಗಡೆ. ಆ ನೀರಿನ ನಮ್ಮ ಹಾವೇರಿ ಜನ ಕುಡಿತಾರೆ. ಅದು ಜ್ಞಾನ ಬೇಕು. ಅಲ್ಲೆಲ್ಲ ಒಂದು ಕಡೆ ನಮ್ಮ ಮಂಕಿತಿಮ್ಮ ಕಗ್ಗದಲ್ಲಿ ಅವ್ರು ಹೇಳಿದಂಗೆ ವಿದ್ಯಾವಂತ ಮೋಸಗಾರರಿಂದ ಎಲ್ಲ ಆಗ್ತಾ ಇರೋದು. ನಾನು ಅನ್ಸ್ಕೊಂಡಿರ್ತಾರೆ ವಿದ್ಯಾವಂತ ಮೋಸಗಾರದಿಂದ ಆಗ್ತಾ ಇದೆ ಅಂತ. ನಮ್ಮ DC ಸಾಹೇಬ್ರಿಗೆ ಹೇಳಿದ, ಸರ್ ಇಲ್ಲಿ ಒಂದು ಆಚೆ ಒಂದು ಪೈಪ್ ಹಾಕಿ, ಅದೇ ನೀರು ಪೈಪ್ ಹಾಕಿ 2 ಬಾತ್ರೂಮ್ ಕಟ್ಟಿ, ಒಂದು ಹೆಣ್ಮಕ್ಳು ಒಂದು ಗಂಡು ಮಕ್ಕಳು. ಆ ನೀರು ಬರೋಂಗಿಲ್ಲ, ಆ ಕಡೆ ಸ್ನಾನ ಮಾಡ್ಕೊಂಡು ಹೋಗಿ. ಎಲ್ಲ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾಡಬೇಕಾದ್ರೆ ಅವ್ರು ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂತು ಬಂದು ಅವ್ರು ಸ್ನಾನ ಮಾಡ್ಕೋಬೇಕು. ಅಲ್ಲಿ ಮಾಡೋಂಗಿಲ್ಲ, ಸೋಪ್ ಹಾಕೋಂಗಿಲ್ಲ. ಆ ಥರ ರೆಸ್ಟ್ರಿಕ್ಷನ್ ಮಾಡಿ ಒಂದು ದಿವಸ ಸೋಪ್ ಹಾಕೋದು ಏನಾಗುತ್ತೆ? ಅದೊಂದು ಹುಚ್ಚು ಸರ್. ಅದೇನಾದರೂ ಆಗಲಿ, ಯಾರಾದರೂ ಹೋಗಲಿ, ನಾನು ಚೆನ್ನಾಗಿದ್ದೆ. ಆ ಭಾವನೆ ಬಿಟ್ಟು ಅದನ್ನು ಬಿಟ್ಟು ನನಗೊಂದು ನಗು ಬರುತ್ತೆ. 1920-21ರಲ್ಲಿ ಇಡೀ ಪ್ರಪಂಚವನ್ನೇ ನಡೆಸಿಬಿಟ್ಟು COVID-19. ನಾವು ಬದುಕಿದ್ರೆ ಸಾಕಪ್ಪ, ನಾವು ಚೆನ್ನಾಗಿರ್ತೀವಿ ಇನ್ಮೇಲೆ. ಅಯ್ಯೋ ಬೇಡಪ್ಪ, ಎಷ್ಟೋ ಜನ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ವಿ, ಎಷ್ಟೋ ಜನ ಮಕ್ಕಳು ಕಳ್ಕೊಂಡ್ವಿ. ಈ ಭಾಗದಲ್ಲಿ ಬಾಗಲಕೋಟೆ ನಮ್ಮ MP ಅವರು ಸುರೇಶ್ ಅಂಗಡಿ ಅವರು ಪಾಪ ನೋವಿಂದ ಹೇಳ್ತೀನಿ ಸರ್, ಯಾವ ಮಕ್ಕಳು ಯಾವ ತಂದೆ ಆ ಥರ ಆಗಬಾರ್ದು ಸರ್. ಅಲ್ಲಿ JCB ಬಿಸಾಕಿದ್ದಾರೆ. ನಮ್ಮ ಅಪ್ಪನೂ ಹುಷಾರಿರಲಿಲ್ಲ ಅವಾಗ. ಡಾಕ್ಟ್ರು ಎದಕ್ಕೆ ನನಗೆ ಮನೆಯಲ್ಲೇ ಒಂದು ಕ್ಲಿನಿಕ್ ಮಾಡ್ಕೊಂಡೆ. ಮನೆಯಲ್ಲೇ ಒಬ್ಬ ಕ್ಲಿನಿಕ್ ಯಾರು ನೋಡಕ್ ಬಿಡಬಾರ್ದು ಅಂತ 7 ತಿಂಗಳು ಇದ್ರು ಅವರು. ಸದ್ಯಕ್ಕೆ ಯಾವ ಕೋವಿಡ್ ಮನೆಯಲ್ಲಿ ಯಾರಿಗೂ ಬರಲಿಲ್ಲ. ಅವಾಗ ಹೆಂಗಿದ್ವಿ ಅಂದರೆ ಸಿಸ್ಟಮ್ ಆಗಿ ಎಲ್ಲರೂ ಪ್ರತಿಯೊಬ್ಬರು ಸಿಸ್ಟಮ್ ಅಂದರೆ ಬದುಕಿದ್ರೆ ಸಾಕು ಅಂತ. ನಾವು ಸಾವಿಗೆ ಎಷ್ಟು ಬೆಲೆ ಕೊಡ್ತೀವೋ ಸಮಾಜಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಆ ಟೈಮಲ್ಲಿ ನಾವೆಲ್ಲರೂ ಇನ್ನೇನು ಜನ ಬದಲಾವಣೆ, ಅಪ್ಪ ನಾವು ಬದುಕಿ ಸಾಕು, ನ್ಯಾಯವಾಗಿ ಬದುಕ್ತೀವಿ. ಕರಪ್ಷನ್ ಡೌನ್ ಆಗ್ಬಿಡ್ತು 2021ನಲ್ಲಿ. 22 ಆದಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ಅದು ಮುಚ್ಕೊಂಡು ಹೋಗಿತ್ತು ಎಲ್ಲೋ ಥರ. ಇಲ್ಲಿ ಮತ್ತೆ ಸ್ಪೆಕ್ಟಕಲ್ಸ್
ಏನೋ ಈ ನಮ್ಮ ಇದರಲ್ಲಿ ಬಂದಂಗೆ ನೀರಲ್ಲಿ ಆಕ್ಟೋಪಸ್ ಥರ ಬರ್ತೇವೆ, 8 ಕಾಲುಗಳು ರಾಕ್ಷಸ, ಆ ಥರ ಮತ್ತೆ ವಾಪಸ್ ಬಂತು. ನಾವು ಆ ಟೈಮಲ್ಲಿರುವಂಥ ಇದನ್ನೆಲ್ಲ ಮರೆತು ಮತ್ತೆ 2 ವರ್ಷ 3 ವರ್ಷ ಆಮೇಲೆ ಈ ಜನಗಳಿಗೆ ಮೆಮೊರಿ ಶಾರ್ಟ್. ಯಾಕಂದರೆ ಸ್ವಾರ್ಥದಲ್ಲಿ ಮುಳುಗೋಗಿದೆ, ಮೆಮೊರಿ ಇರೋಲ್ಲ, ಯಾವುದೂ ಇರೋದಿಲ್ಲ. ಅದನ್ನು ನಾವು ಮತ್ತೆ ಒಳ್ಳೊಳ್ಳೆ ಜನ ಭಾವನೆ ಎಲ್ಲ ಒಳ್ಳೆ ಹೆಜ್ಜೆ ಇಟ್ಟು ದೇಶಭಕ್ತಿ ಬಗ್ಗೆ ನಾವು ಮುಂದುವರಿಬೇಕು ಅಂತ ಹೇಳ್ತಾ, ನಮ್ಮ ಜಿಲ್ಲಾಧಿಕಾರಿಗಳು ಆಲ್ಮೋಸ್ಟ್ ವಿಜಯ್ ಮಹಂತೇಶ್ ಅವರು ಮುಗಿಸೇ ಬಿಟ್ಟರು. ಲೋಕಾಯುಕ್ತ ಯಾಕೆ ಬಂತು, ನಾವು ಹೆಂಗೆ ನಡ್ಕೊತಾ ಇದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ಆ ಲೋಕಾಯುಕ್ತ ಸಂಸ್ಥೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲು ಕಳಿಸಿತ್ತು, ಸಿಟ್ಟಿಂಗ್ ಮಿನಿಸ್ಟರ್ ಜೈಲು ಕಳಿಸಿದ್ವಿ. ಸಿಟ್ಟಿಂಗ್ ಲೋಕಾಯುಕ್ತ ಒಬ್ಬ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದವರು ಮಗನ ಇದರಿಂದ ಅವ್ರು ರಿಸೈನ್ ಮಾಡಿ ಮನೆಗೆ ಹೋಗಬೇಕು. ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲಿ ಬಲಿಷ್ಠವಾದ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕ. ಅದನ್ನು ಮಾಡಬೇಕಾದ್ರೆ ಅಧಿಕಾರಿಗಳ ಜೊತೆಗೆ ನಮ್ಮ ನಾಗರಿಕರು ಸಹಕಾರ ಮಾಡಬೇಕು. ನಾನು ಇಲ್ಲಿ ಬಂದಾಗ ಆ ಲೋಕಾಯುಕ್ತ ಸಂಸ್ಥೆಯಲ್ಲಿ 26 ಸೆಕ್ಷನ್ ಇದೆ, 7 ರೂಲ್ಸ್ ಇದೆ, ಕಲಂಗಳು ಮತ್ತೆ ಇದು ಅಂತ ಹೇಳ್ಬಿಟ್ಟಿದೆ. ಅದರಲ್ಲಿ ಬರೀ 13 ಮಾತ್ರ ಕಂಪ್ಲೇಂಟ್ ಯಾವ ಥರ ಕೊಡ್ಬೋದು ಅಂತ. ಒಂದು, ಯಾರೋ ನಾಗರಿಕರು ಇನ್ಫಾರ್ಮೇಶನ್ ಕೊಟ್ಟರೆ ಮೆಸೇಜ್ ಬಂದರೆ ಮೆಸೇಜ್ ಮೇಲೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಯಾವ ಟ್ಯಾಂಕ್ನ ಕರೆದು ಒತ್ತುವರಿ ಮಾಡಿಕೊಂಡು ಫ್ಯಾಕ್ಟ್ರಿ ಕಟ್ತಾರೆ ಅಂತ ಗೊತ್ತಾದರೆ ತಕ್ಷಣ ಸುಮೋಟೋ ನಾವು ಸೆಕ್ಷನ್ 7 to 19 ಸುಮೋಟೋ ರಿಜಿಸ್ಟರ್ ಮಾಡ್ತೀವಿ. ಜೊತೆಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ಪ್ರೆಸ್ ಸ್ಟೇಟ್ಮೆಂಟ್ ಇರಲಿ, ಅದ್ರ ಮೇಲೆ ಸುಮೋಟೋ ಮಾಡ್ತೀವಿ. ನಮಗೆ ಕಲಬುರಗಿ ಹೋದಾಗ ಯಾವೂರದು ಕಲಬುರಗಿ ಬಸ್ ಮಾಡ್ತಿದ್ದಾರೆ, ನಾವು ಕಲಬುರಗಿ ಬಸ್ ಮಾಡಿದ್ವಿ, ಬಸ್ ಅದು ಕನ್ನಡ ಪ್ರಜಾವಾಣಿಯಲ್ಲಿ ಪೇಪರ್ ಬಂತು, ಅಲ್ಲಿ ಬಸ್ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೆಸ್ ಸ್ಟೇಟ್ಮೆಂಟ್ ಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡಿದೆ. 2 ತಿಂಗಳು ಬರ್ತದೆ ಅಷ್ಟೊತ್ತು ಆಗಬೇಕು ಅಂತ. ನನಗೆ ಶಾಕು. 2 ತಿಂಗಳಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಅದು ಟಾಯ್ಲೆಟ್ ಆಗಿದೆ, ಹೆಣ್ಮಕ್ಳಿಗೆ ಗಂಡ್ಮಕ್ಳು ಸಪ್ರೇಟು ಬಸ್ಸು ಹೋರಾಟಕ್ಕೆ ಶುರುವಾಯಿತು. ನಾವು ಹೋದಾಗ ಒಬ್ಬ ಯಜಮಾನಿ 85 ವರ್ಷ ಬಸ್ಸೆಲ್ಲ ಬಂದು ನಾನು ದಬ್ಕೊಂಡ್ಬಿಟ್ಟು, ಸ್ವಾಮಿ ಯಾವ ಸರ್ಕಾರ ಮಾಡಿದೆ ತಾವು ಮಾಡಿದ್ದೀರಿ ಅಂತ. ಅದಕ್ಕೆಲ್ಲ ನಾಗರಿಕರ ಸಹಕಾರ ಬೇಕು. ಸಹಕಾರ ಇಲ್ಲದೆ ಇದ್ದರೆ ಭಾರಿ ಕಷ್ಟ. ಎಷ್ಟೋ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಆಯ್ತು ಕೊಪ್ಪಳದಲ್ಲಿ. ಇವತ್ತು ಅದಕ್ಕೆ ನಾನು ಅಂಗನವಾಡಿ ಬಂದ ತಕ್ಷಣ ಅಂಗನವಾಡಿ ಇದೆ ಅಂತ ಹೇಳಿದ್ರು. ತಕ್ಷಣ ಅಲ್ಲಿ ಹೋದೆ, ಆ ಮಕ್ಕಳ ಆಶೀರ್ವಾದ ತಗೊಂಡು ಬರೋಣ ಅಂತ ಹೋಗಿ ಅಂಗನವಾಡಿಯಲ್ಲಿ ಊಟ ಬಡಿಸಿ ಮಕ್ಕಳು ಮೊಟ್ಟೆ 40 ಜನ ಮಕ್ಕಳು ಮೊಟ್ಟೆ ಇಟ್ಟು ಆ ಮೊಟ್ಟೆ ತಿನ್ನಬೇಕು. ನಿಮಗೂ ಆಸೆ, ನಮಗೂ ಆಸೆ ಮೊಟ್ಟೆ ಅಂದರೆ. ಸಣ್ಣ ಮಕ್ಕಳು ಜಾಸ್ತಿ ಆಸೆ ಇರ್ತಾರೆ ಮೊಟ್ಟೆ ಅಂದರೆ. ಅವ್ರು ತಿನ್ನೋಷ್ಟೊತ್ತಿಗೆ ಮೇಡಮ್ ಅಂದರು, ಮಕ್ಕಳು ನಿಂತೋಯ್ತು. 40 ಮೊಟ್ಟೆನ ತಗೊಂಡು ಊಟ ಮಾಡಕ್ಕೆ ಬಿಟ್ಟರು. ಆ ಮೊಟ್ಟೆ ಕಲೆಕ್ಷನ್ ಮಾಡಿಕೊಂಡು ಓಟ್ ಕೊಡೋದು. ಆ ಮಕ್ಕಳ ಒಂದು ಆಸೆ ಆ ಹೋಟ್ಲಲ್ಲಿ ಬಿಡುತ್ತೆ. ಅದನ್ನು ನಾವು ತಿಂತೀವಿ. ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಿಸಿ ಅವ್ರು ತೆಗೆದಾಕ್ಬಿಟ್ಟಿವಿ ಅಂಗನವಾಡಿ ಇದರಲ್ಲಿ. ಈ ಸಣ್ಣ ಪಣ್ಣ ಯಾಕಾಗುತ್ತೆ ಅಂದರೆ ನಮ್ಮ ದಾಹ. ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ನಾನು ಕಿವಿ ಮಾತು ಹೇಳ್ತೀನಿ, ಗ್ರೀವೆನ್ಸಸ್ ಎಲ್ಲೆಲ್ಲಿದೆಯೋ, ವೈ ಸರ್ ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್. ಪ್ರಾಬ್ಲಮ್ ಇಲ್ಲ, ಅದು ಯಾರೂ ಅದಕ್ಕೆ ತಗೊಳ್ಳಿಲ್ಲ. ನಿಮ್ಮ ಗ್ರೀವೆನ್ಸು ಇದು ಪ್ರಾಬ್ಲಮ್. ಆ ಗ್ರೀವೆನ್ಸ್ಗೆ ನಿಮ್ಮ ಗ್ರೀವೆನ್ಸ್ಗೋಸ್ಕರ ಜನರು ತೊಂದರೆ ಕೊಡೋದು ಬೇಡ. ಎಲ್ಲೆಲ್ಲಿ ಗ್ರೀವೆನ್ಸ್ ಇದೆ ಎಲ್ಲ ಮುಗ್ದೋಗ್ಬೇಕು, ಕಾಯಂಗಿಲ್ಲ ಜನ. ಅವ್ರ ಹಕ್ಕು, ಸಂವಿಧಾನದ ಹಕ್ಕು, ಬದುಕುವ ಹಕ್ಕು, ಗೌರವದಿಂದ ಬದುಕುವ ಹಕ್ಕಿದೆ, ಈಕ್ವಿಟಿ ಬಿಫೋರ್ ಲಾ ಅಂತಿದೆ. ಅದೆಲ್ಲ ಮಾಡಬೇಕು. ನಮ್ಮ ಕರ್ತವ್ಯ ನೀವು ಮಾಡಬೇಕು. ಈ ಕಡೆ ಬರ್ತೀನಿ. ಸಮಾಜಕ್ಕೆ ಬಂದಾಗ ನಮ್ಮ ಸಂಘಗಳು ಬೇಕು. ನಮ್ಮ ಸ್ವಾರ್ಥಕ್ಕೋಸ್ಕರ ಸಂಘಗಳು ಬೇಕಾಗಿಲ್ಲ. ಮಾನವ ಹಕ್ಕುಗಳ ಸಂಘ, ರೈತರ ಸಂಘ, ದಲಿತ ಸಂಘರ್ಷ ಸಂಘ,
ಅದೇನೇನೋ ಸಂಘಗಳು ಬಂದಿದೆ, ಸುಮಾರು ಸಂಘಗಳಿದೆ. ಅದು ಸಮಾಜ ಏಳಿಗೆಗೆ ಮಾತ್ರ ಇರಬೇಕು ಸಂಘಗಳು, ನಮ್ಮ ಏಳಿಗೆಗೆ ಅಲ್ಲ. ಸಂಘದ ಅಧ್ಯಕ್ಷರಿಗೂ ಡಿಸ್ಟಿಕ್ ಒಬ್ಬ ಅಧ್ಯಕ್ಷ, ಏನಕ್ಕಂದ್ರೆ ಎದುರಿಸೋ ದುಡ್ಡು ಮಾಡೋದು. ನೆನ್ನೆ ನಮ್ಮ ರಾಜಶೇಖರ್ ಹೇಳ್ತಾ ಇದ್ರು, ಯಾವುದೋ ಮಾಲೂರಲ್ಲಿ ಒಬ್ಬ ಲೇಡಿ ಸಂಘ ಕಟ್ಕೊಂಡಿದ್ದಾರೆ. ಆ ಅಮ್ಮ ದಿನ ಅದೇ ಕೆಲಸ, 40 ಕೇಸು 50 ಕೇಸು. ನಾವಿರೋ ಜೆನ್ಯೂನ್ ಕೇಸ್ ಮುಗಿಸಾಕ್ತೀವಿ. 7 ಕೋಟಿ ಜನ ಕನ್ನಡಿಗರು 3 ಜನ ಇದ್ದೀವಿ ನಾವು. ನೀವು ಒಬ್ಬೊಬ್ಬರು 50-60 ಕೇಸ್ ಸುಳ್ಳು ಕೇಸ್ ಹಾಕಿದ್ರಿ, ಏನು ಮಾಡ್ಬೇಕು? ಜೆನ್ಯೂನ್ ಕೇಸು, ನಿಜವಾದ ಯಾವ ತೊಂದರೆಗಳ ಒಂದು ಮುಟ್ಟಕ್ಕಾಗಲ್ಲ. ಬರೀ ಸುಳ್ಳು ಕೇಸಲ್ಲೇ ಈ ಕೋರ್ಟ್ಗಳಲ್ಲಿ ಆಗ್ತಾ ಇದೆಯಲ್ಲ, ಎಲ್ಲ ಲಕ್ಸುರಿ ಕೇಸುಗಳು ಮಾತ್ರ ನಡೆಸ್ಕೋತಾ ಇದೀವಿ ನಾವು. ಮಿಕ್ಕಿದ ಲ್ಯಾಂಡ್ ಕೇಸುಗಳು, ಸಣ್ಣ ಕೇಸುಗಳು ಕೆಲವು ಜೈಲಲ್ಲಿ ಎಲ್ಲ ಬಿದ್ದಿದ್ದಾರೆ, ಮುಟ್ಟಕ್ಕಾಗ್ತಾ ಇಲ್ಲ. 20,000 ಕೇಸುಗಳು ಪೆಂಡಿಂಗ್ ಇದೆ ಕರ್ನಾಟಕ ಹೈಕೋರ್ಟಲ್ಲಿ, ಕ್ರಿಮಿನಲ್ ಕೇಸುಗಳು. ಜೈಲಲ್ಲಿ ಲ್ಯಾಂಗ್ವೇಜ್ ಆಗ್ತದೆ, ನಾನು ಜೈಲಿಗೆ ಹೋಗ್ತೀನಿ. ಎಲ್ಲ ಒಂದು ಕಡೆ ನಮ್ಮ ಸ್ವಾರ್ಥದಿಂದ ಜನ ನರಳ್ತಾ ಇದ್ದಾರೆ. ಆ ಸಂಘಗಳು ಇರಲಿ, ಸಂತೋಷ. ದೇಶಕ್ಕೋಸ್ಕರ ಸಂಘ ಇರಬೇಕು, ಸಮಾಜಕ್ಕೆ ಸಂಘ ಇರಬೇಕು. ಸ್ವಾರ್ಥಕ್ಕೆ ಸಂಘ ನಾನು ಬಿಡೋದಿಲ್ಲ. ಆ ಸುಳ್ಳು ಕೇಸ್ ಹಾಕಿದ್ರೆ 3 ವರ್ಷ ಜೈಲು ಕಳ್ಸಕ್ಕೆ ಅಧಿಕಾರ ಇದೆ. ನಾನು ಕಳಿಸ್ತಾ ಇದ್ದೀನಿ. ಸೆಕ್ಷನ್ 20 ಲೋಕಾಯುಕ್ತ ಆಕ್ಟಲ್ಲಿ ಅಧಿಕಾರ ಸರಿಯಾಗಿ ಸ್ಪಂದಿಸ್ತಾ ಇದೆ. ಸೆಕ್ಷನ್ 13 ನೀವು ಅನ್ಫಿಟ್ ಕಂಟಿನ್ಯೂ ಇನ್ ದಿ ಪೋಸ್ಟ್ ನಮ್ಗೆ ಸಹಕಾರ ಕೊಡದೇ ಇದ್ರೆ ಸೆಕ್ಷನ್ 17 ನಮ್ಮಲ್ಲಿ ಮಾಡ್ತೀವಿ ಅಂತ ಒಪ್ಕೊಂಡೋಗಿ ನೀವು ಮಾಡಲಿಲ್ಲ ಅಂದ್ರೆ ಕಂಟೆಂಪ್ಟ್ ಪವರ್, ಹೈಕೋರ್ಟ್ ಏನು ಪವರ್, ಆ ಪವರ್ ನಮಗಿದೆ, ಸೆಕ್ಷನ್ 17A. ಆಮೇಲೆ ನಾನು ಬಂದ ಮೇಲೆ ಲೋಕಾಯುಕ್ತಕ್ಕೆ ಎಲ್ಲ ಸರ್ಕಾರ ಅಂತ ಆ ಲೆಟರ್ ಮೇಲೂ ಸರ್ಕಾರ, ಫೈಲ್ ಮೇಲೂ ಸರ್ಕಾರ, ಎಲ್ಲರೂ ನಾನು ತೆಗೆದೆ. ಸರ್ ಸರ್ಕಾರ ಅಲ್ಲ, ಇಂಡಿಪೆಂಡೆಂಟ್ ಮಾಡಿ ತೆಗೆದು ಎಲ್ಲ ಫೈಲ್ ಮೇಲೆ ಸರ್ಕಾರ ಅನ್ನೋದು. ಲೆಟರ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದ್ದೀವಿ. ನಾವು ಇಂಡಿಪೆಂಡೆಂಟ್, ನಾವು ಯಾರಿಗಿಲ್ಲ. ಯು ಆರ್ ಎ ವಾಚ್ ಡಾಗ್ಸ್ ಸೊಸೈಟಿ. ಸಮಾಜವನ್ನು ಕಾಪಾಡಕ್ಕೆ, ಸಮಾಜವನ್ನು ಸರಿ ಮಾಡಕ್ಕೆ. ಸಮಾಜದಲ್ಲಿ ಎಲ್ಲ ಒಳ್ಳೆಯವರಿಲ್ಲ, ಎಲ್ಲ ಕೆಟ್ಟವರಿಲ್ಲ. ಎಲ್ಲ ಅಧಿಕಾರಿಗಳು ಬೆಸ್ಟ್ ಅಲ್ಲ, ಎಲ್ಲ ಅಧಿಕಾರಿ ಒಳ್ಳೆಯವರಲ್ಲ. ಅದು ಜೊತೆಗೆ ಸರಿ ಮಾಡಬೇಕು ಅಂದರೆ ಜೆನ್ಯೂನ್ ಕೇಸನ್ನು ದಯವಿಟ್ಟು ಕೊಡಿ. ನನ್ನ ಕೈಯಲ್ಲಿ ಏನು ನನ್ನ ಕಾನೂನು ವ್ಯಾಪ್ತಿಯಲ್ಲಿ ಅಧಿಕಾರ ಇದೆಯೋ ಲೋಕಾಯುಕ್ತ ಕಾರ್ಯ ಒಳಗಡೆ ಚಿಂಚತ್ತು ಯಾರಿಗೂ ಬಗ್ಗದೆ, ಲಾಯರ್ ಆಗಿ ಬಗ್ಲಿಲ್ಲ, ಜಡ್ಜ್ ಆಗಿ ಬಗ್ಲಿಲ್ಲ. ಇವಾಗ ರಿಟೈರ್ ಆಗಿದ್ದೀವಿ, ಪೆನ್ಷನ್ ಬರುತ್ತೆ, ಯಾರಿಗೂ ಬಗ್ಗೋ ಪ್ರಶ್ನೆ ಇಲ್ಲ. ಜನಗಳಿರಲಿ, ಅಧಿಕಾರಿಗಳಿರಲಿ, ಜನಾನು ಒಳ್ಳೆಯವರು. ನಾನು ಕೈ ಮುಗಿತೀನಿ ಸರ್, ಕಾಲ್ ಟಚ್ ಮಾಡ್ತೀನಿ. ದೇರ್ ಆರ್ ಗುಡ್ ಪೀಪಲ್. ಒಂದು ಕೇಸಲ್ಲಿ ನಾನು ನಿಮ್ಗೆ ಹೇಳಲೇಬೇಕು. ಕೊಂಚೆ ಶಿವರೂಪ ಒಬ್ಬ ರೈತ, ಅವ್ರಿಗೆ ಮಗ ಲಾಯರು, ಮಗಳು ಡಾಕ್ಟ್ರು. ಇವ್ರು ಯಾಕೆ ಇಷ್ಟೊಂದು ಕೇಸ್ ಹಾಕಿದ್ದಾರೆ ಅಂತ ನಮ್ಮಲ್ಲಿ ನನ್ನ ಮುಂದೆ ಒಂದು 300-400 ಕೇಸ್ ಬಂತು. ಎಲ್ಲ ನಾನು ಮನೆಗೆ ತಗೊಂಡಾಗೆಲ್ಲ ಓದಿ ಒಂದೇ ದಿವಸ 300-400 ಕೇಸನ್ನು ಒಂದೇ ದಿವಸ ಹಾಕಿ, ಹಿಂಗೆ ನೀವು ಎಷ್ಟು ಜನ ಸೇರಿದ್ರು ಅಷ್ಟು ಜನ ಎಲ್ಲ ಅಧಿಕಾರಿಗಳು ಕರೆಸಿದ್ದೆ, ಅವರು ಕರೆಸಿದ್ದೆ. ಆ ಒಬ್ಬ ಮನುಷ್ಯನಿಂದ 30 ಕೋಟಿ ಬಂದಿದೆ ಸರ್ ಸರ್ಕಾರಕ್ಕೆ. ಆ ಥರ ಒಳ್ಳೆ ಕೆಲಸ ಮಾಡಿದ್ದೀನಿ. ನಾನು ನಿಮ್ಮ ಜೊತೆಗಿದ್ದೀನಿ. ಇನ್ನೊಂದು ಇನ್ಸಿಡೆಂಟ್ ತಕ್ಷಣ ಹೇಳ್ತೀನಿ. ಅವರು ಯಾರು ನಾನು ಹೇಳೋದಿಲ್ಲ. ಆ ಸಂಘದವರು 10 ಕೇಸ್ ಹಾಕಿದ್ದಾರೆ. 10 ಕೇಸ್ ತಗೊಂಡು ನಾನು ಚೆಕ್ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಬಲವಂತ ಮಾಡಿ ತೆಟ್ಟು ತಿಂಗಳಿಷ್ಟು ಕೊಡಬೇಕು, ಇಲ್ಲದೇ ಇದ್ರೆ ನಮ್ಮ ಒಂದು ಪೊಲೀಸ್ ಕಂಪ್ಲೇಂಟ್. ಇಲ್ಲ ಲೋಕಾಯುಕ್ತ ಇರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಸರ್, ಜನಸೇವೆಗೋಸ್ಕರ. ನಮ್ಮ ಧ್ಯೇಯ ಜನಸೇವೆ. ಯಾವುದೇ ಕಾರಣಕ್ಕೆ ನಮ್ಮನ್ನು ಮಿಸ್ಯೂಸ್ ಮಾಡಕ್ಕೆ ನಾನು ಬಿಡೋದಿಲ್ಲ. ನೀವು ಲೋಕಾಯುಕ್ತ ಆಕ್ಟ್ ಅಡ್ಡ ಇಟ್ಕೊಂಡು ನೀವು ದೊಡ್ಡವರಾಗಕ್ಕೆ ದುಡ್ಡು ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಅಟ್ ದಿ ಸೇಮ್ ಟೈಮ್ ಲೋಕಾಯುಕ್ತ ಸಂಸ್ಥೆ ಏನು ಮಾಡುತ್ತೆ ಅನ್ನೋ ಅಧಿಕಾರಿಗಳು ಆಲ್ರೆಡಿ ಸುಮಾರು ಜನ ಮನೆ ಕಳಿಸ್ಬಿಟ್ಟಿದ್ದೀವಿ ನಾವು. ಅವರ ಹಕ್ಕುಗಳನ್ನು ನೀವು ನಿರ್ಲಕ್ಷ್ಯ ಮಾಡಿ ಲೋಕಾಯುಕ್ತ ಏನು ಮಾಡುತ್ತೆ ಅಂದರೆ ನಾವು ತೋರಿಸ್ತಾ ಇದ್ದೀವಿ. ತಿಂಗಳು ನೋಡ್ತಾ ಇದ್ದೀವಿ, ರೈಡ್ ಆಗ್ತಾ ಇರೋದು ಎಲ್ಲ ಅಂಗಗಳು ಎಲ್ಲ ಕಡೆ ನುಗ್ತಾ ಇದ್ದೀವಿ ನಾವು. ಕೋರ್ಟ್ ಒಂದು ಬಿಟ್ಟು ಎಲ್ಲ ಅಂಗಗಳು ನುಗ್ತಾ ಇದ್ದೀವಿ. ಕೋರ್ಟ್ ಸಪ್ರೇಟ್ ಇದೆ ಅಂತ ಬಿಟ್ಟು ಎಲ್ಲ ಕಡೆ ನುಗ್ತಾ ಇದ್ದೀವಿ. ಯಾರೇ ನಮ್ಮ ಸಮಾಜದ ವ್ಯಕ್ತಿಗಳು ಗ್ರೀವೆನ್ಸ್ ಇದ್ರೆ ದಯವಿಟ್ಟು ಜೆನ್ಯೂನ್ ಕೇಸ್ ಇದ್ರೆ ಕೊಡಿ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೇಸ್ ಕೊಡಬೇಡಿ. ನಮ್ಮ ವಕೀಲರು ಬರ್ತಾರೆ, ಅವ್ರದ್ದೇನೋ ಪರ್ಸನಲ್ ಗ್ರೀವೆನ್ಸ್ ಅದು ನೋಡಿದ್ರೆ ಏನಿಲ್ಲ ಅಂತ ಕೇಸ್ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಿಮ್ಗೆ ಹೇಳ್ಬಿಟ್ಟು ಲಾಸ್ಟ್ ಕ್ಲೋಸ್ ಮಾಡ್ತೀನಿ. ಒಂದು ಬಾಬಾ ಅಂಬೇಡ್ಕರ್ ಅಂದರೆ ಈ ದೇಶದ ಸಂವಿಧಾನ ಶಿಲ್ಪಿ, ಅವ್ರ ಬಗ್ಗೆ ನಮಗೆ ಭಾರಿ ಕಾಳಜಿ ಇದೆ. ನಾವೆಲ್ಲ ಇಷ್ಟು ಚೆನ್ನಾಗಿ ಈಕ್ವಿಟಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ಈಸ್ ದಿ ಓನ್ಲಿ ಕಾಸ್.
ನನಗೊಂದು ಇನ್ಸಿಡೆಂಟ್ ಬಂತು. ಒಬ್ಬ HL ಅಂಬೇಡ್ಕರ್ ಅಂತ ಹುಡುಗ ಡಿಗ್ರಿ ಮಾಡ್ಕೊಂಡಿದ್ದಾನೆ ಊರಲ್ಲಿ, ನಿಮ್ಮ ಹಾವೇರಿ ಡಿಸ್ಟಿಕ್ ಇಲ್ಲ ಕಲಬುರಗಿ ಡಿಸ್ಟಿಕ್. 5-6 ಕೇಸ್ ಹಾಕಿದ. ನಮ್ಮ ನ್ಯಾಯಾಧೀಶರು 30 ಜನ ನ್ಯಾಯಾಧೀಶರು ನಮ್ಮದು ಕೆಲಸ ಮಾಡ್ತಾರೆ, ಡಿಸ್ಟಿಕ್ ಜಡ್ಜಸ್, ಸಿವಿಲ್ ಜಡ್ಜಸ್ ಅಲ್ಲ. ಒಬ್ಬ ಮೇಡಮ್ ಬಂದು, ಸರ್ ಇದು ನಾನು ಓದಿದ್ದೀನಿ, ಇವಾಗ ಒಂದು ಕಂಪ್ಯೂಟರ್ ಬಂದ ಮೇಲೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ಅವನ ಹೆಸರು ಆದ ತಕ್ಷಣ 7-8 ಅವನೇ ಕೇಸ್ ಹಾಕೋದು ಬಂದು ಚೆಕ್ ಮಾಡಿದ್ರೆ ಎಲ್ಲ ಸೇಮ್ ಕಂಪ್ಲೇಂಟು. ಆ ಆಫೀಸರ್ ಮಾತು ಚೇಂಜ್. ಅವನು ಕರೆಸ್ದೆ. ನಾನು ಕರೆಸಿದಾಗ ಅವ್ರು 5-6 ಕೇಸಲ್ಲಿ ಏನೂ ಉರಲಿಲ್ಲ, ವಜಾ ಮಾಡೋ ಕೇಸು. ಏನಪ್ಪ ನಿಮ್ಮ ಅಮ್ಮ ಅಪ್ಪ ಬಾಬಾ ಅಂಬೇಡ್ಕರ್ ಹೆಸರಿಟ್ರೆ ನನ್ನ ಮಗ ಒಂದು 5% ಬರಲಿ ಅಂತ ಆಸೆ ಪಟ್ಟು ಇಟ್ಟರೆ ಅವನು ದೇಶಕ್ಕೋಸ್ಕರ ತ್ಯಾಗ ಮಾಡ್ದ. ಆ ಪುಣ್ಯಾತ್ಮ ಮಗ ಸತ್ತಾಗ ವೈಟ್ ಪಂಚಾಯತ್ ದುಡ್ಡಿಲ್ದಾನೆ 8 ಸೀರೆ ವೈಟ್ ಸೀರೆ ಕಟ್ ಮಾಡಿ ಸುತ್ಕೊಂಡು ಹೋದ್ರು. ಅಂತ ಅವರ ಹೆಸರನ್ನ ನೀನು ಮಿಸ್ಯೂಸ್ ಮಾಡಿಕೊಂಡು ನೀನು ಸ್ವಂತಕ್ಕೋಸ್ಕರ ಎದುರಿಸ್ಕೊಂಡು ನೀನು ಆಳಿದ ಯಾವುದೂ ಉಳಿಲ್ಲ. ಏನು ಮಾಡ್ಬೇಕು ಇವಾಗ? ನಾನು ನಿನ್ನ ಜೈಲು ಕಳಿಸ್ತೀನಿ. ಡಿಕ್ಟೇಷನ್ ಕೊಟ್ಟೆ. ನಮ್ಮ ಅಧಿಕಾರಿಗಳು ಒಂದೊಂದು ಸಲ ಹೋಗ್ಲಿ ಬಿಡಿ ಸರ್, ಯಾಕೆ ಬಿಡಬೇಕು? ನೀವು ಆನೆಸ್ಟ್ ಆಗಿದ್ರೆ ಹೋಗ್ಲಿ ಬಿಡೋ ಪ್ರಶ್ನೆ ಇಲ್ಲ. ಡಿಮಾರಲೈಸ್ ಮಾಡಂಗಿಲ್ಲ ಆಫೀಸರ್ಸ್ಗೆ. ಆನೆಸ್ಟ್ ಆಫೀಸರ್ಸ್ ಇದ್ದಾರೆ. ಆನೆಸ್ಟ್ ಆಫೀಸರ್ಸ್ಗೆ ಡಿಮಾರಲೈಸ್ ಮಾಡಿದ್ರೆ ಒಬ್ಬ ಕಳ್ಳನ ಜೊತೆಗೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅವನು ನೋಡ್ತಾ ಇರ್ತದೆ, ಇವನು ಕಳ್ಳ ಜೊತೆ ನಾನು ಕೆಲಸ ಮಾಡಬೇಕಲ್ಲ ದಿನ ಅಂತ. ಮಾರಲ್ಲಿ ಡಿಸ್ಚಾರ್ಜ್ ಆಗುತ್ತೆ, ಅದು ನಾನು ಮಾಡಕ್ಕೆ ಬಿಡೋದಿಲ್ಲ. ನಾನು ನಿಮ್ಮ ಜೈಲಿಗೆ ಕಳಿಸ್ತೀನಿ. ಡಿಕ್ಟೇಷನ್ ಸ್ಟಾರ್ಟ್ ಮಾಡಿದೆ. ನಮ್ಮ 5 ಜನ ಅಧಿಕಾರಿಗಳು, ಸರ್ ಹೋಗ್ಲಿ ಬಿಟ್ಬಿಡಿ ಸರ್, ಪಾಪ ಯಂಗ್ಸ್ಟರ್ಸ್. ಅದಕ್ಕೆ ಇನ್ನೊಂದು ಸಲ ನಾನು ಈ ಥರ ತಪ್ಪು ಮಾಡಲ್ಲ ಅಂತೇಳಿ ಅವ್ರ ಕಡೆಯಿಂದ ಮುಚ್ಚಳಿಕೆ ಬರೆಸ್ಕೊಂಡು ಆ ಆರ್ಡರ್ ಬರೆದಿದ್ದೀನಿ. ಬಾಬಾ ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಕೊಟ್ಟು ಅವನ ಹೆಸರಿಂದ ನೀನು ಹೆಸರಿಟ್ಕೊಂಡಿದ್ಯಾ ಅಂತೇಳಿ BR ಬದಲು HL ಇಟ್ಕೊಂಡಿದ್ಯಾ, ಆ ಹೆಸರಿಗೆ ಅವಮಾನ ಮಾಡಬಾರ್ದು. ನಿನ್ನ ಇವತ್ತು ಬಿಡ್ತಾ ಇದ್ದೀನಿ, ಇನ್ನು ಬಿಡೋದಿಲ್ಲ ಅಂಥೇಳಿ ಒಂದು ಆರ್ಡರ್ ಮಾಡಿದೆ ಸರ್. ಈ ಥರ ಸುಮಾರು ಇನ್ಸಿಡೆಂಟ್ ನಾನು ನೋಡ್ತೀನಿ, ನೆನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಚಿಕ್ಕೋಡಿಗೆ ಹೋದಾಗ 1932ರಲ್ಲಿ ಅವ್ರು ಬಂದು ಚಿಕ್ಕೋಡಿ ಒಂದು ಕೇಸ್ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ನಾನು ಬೆಳಗಾಂ ಅಡ್ಮಿಷನ್ ಜಡ್ಜಿದ್ದಾಗ ಅದನ್ನು ಹುಡುಕಿ ಬೋರ್ಡ್ ಹಾಕ್ಸಿದ್ದೀನಿ. ಆ ಮಹಾನುಭಾವಿ ಕರ್ನಾಟಕಕ್ಕೆ ಬಂದಿದ್ದ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೋದಾಗ ಇಲ್ಲೆಲ್ಲೂ ಕಾಂಡಲ್ಲಿ ಅಬ್ಸರ್ವ್ ಮಾಡಿದೆ. ಗಾಂಧಿ ವೈನ್ ಸ್ಟೋರ್, ಗಾಂಧಿ ಮಟನ್ ಸ್ಟಾಲ್, ಅಂಬೇಡ್ಕರ್ ವೈನ್ ಸ್ಟೋರ್. ಏನಿದು? ಈ ದೇಶದ ನಾಯಕರವರು, ಈ ದೇಶದ ಕೊಡುಗೆ, ಯಾರೂ ಅವ್ರ ಹೆಸರು ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ನಾನು ಮೊನ್ನೆ ಬಳ್ಳಾರಿ ಹೋದಾಗ ಯಾವ ನಮ್ಮ ಲಾಯರ್ ಒಬ್ರು ಸಮ್ಮ ವೆಂಕಟರೆಡ್ಡಿ ಅಂತ ಇರ್ಬೇಕು, ಒಂದು ಕಡೆ ಮಹಾತ್ಮ ಗಾಂಧಿ, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್, ಅವರ ಹೆಸರು ಒಂದು ಸಂಘ. ನನಗೆ ನೋವಾಗುತ್ತೆ ಸರ್. ಅವರನ್ನ ಮನೇಲಿಟ್ಟು ಪೂಜೆ ಮಾಡಿ, ದೇವ್ರ ಜೊತೆಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ, ಲೆಕ್ಕದಲ್ಲಿ ಹಾಕ್ಕೊಂಡು ರೋಡಲ್ಲಿ ಬಿಸಾಕ್ತೀರಾ, ಆಫೀಸಲ್ಲಿ ತಗೊಂಡೋಗಿ ಹಾಕ್ತೀರಾ. ನಿಮ್ಮ ಒತ್ತಡಕ್ಕೆ ಬೇಜಾರಾಗಿ ಆಫೀಸಲ್ಲಿ ಬಿಸಾಕ್ತಾರೆ. ಮಹಾತ್ಮ ಗಾಂಧಿನೂ ತುಳಿತಾರೆ, ಅಂಬೇಡ್ಕರ್ನು ತುಳಿತಾರೆ, ನಿಮ್ಮ ಲೆಕ್ಕದ ಮೇಲೆ ಸುಭಾಷ್ ಚಂದ್ರ ತುಳಿತಾರೆ. ನಾನೆಲ್ಲ ನಾಗರಿಕ ಬಂಧುಗಳಲ್ಲಿ, ಸರ್ ನೀವೇನು ಬೇಕಾದ ಸಂಘ ಕಟ್ಕೊಳ್ಳಿ, ಡೋಂಟ್ ಯೂಸ್ ದಿಯರ್ ನೇಮ್ ಅಂಡ್ ದಿ ಫೋಟೋಸ್. ನೋವಿನಿಂದ ಹೇಳ್ತೀನಿ. ಅವು ಯಾವ್ಯಾವ ಬರ್ತಾ ಇದ್ದಾವೆಲ್ಲ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನ್ಯಾಷನಲ್ ಎಂಬ್ಲಮ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ. ಅವ್ರ ದೇಶದ ಆಸ್ತಿ ಯಾರೊಬ್ಬರ ಆಸ್ತಿ ಅಲ್ಲ, ಯಾರು ಅವ್ರ ಹೆಸರು ಮಿಸ್ಯೂಸ್ ಮಾಡ್ಕೊಳ್ಳೋದು ಬರೋದಿಲ್ಲ. ಅದನ್ನ ಪರ್ಮಿಷನ್ ತಗೋಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಲೆಕ್ಕ ಹಾಕ್ಬೇಕಾದ್ರೆ ಸುಮಾರು ಜನ ಗೊತ್ತಿಲ್ಲ. ನಮ್ಮ ರಿಜಿಸ್ಟ್ರಾರ್ಗಳು ಇಲ್ಲೆಲ್ಲ ರಿಜಿಸ್ಟರ್ ಇದ್ದರೆ ದಯವಿಟ್ಟು ನೀವು ಆ 7 ಜನ ಬಂದ ತಕ್ಷಣ ರಿಜಿಸ್ಟರ್ ಮಾಡಬೇಕು ಅಂತಿದೆ. ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ. ಯಾಕೆ ರಿಪೋರ್ಟ್ ಆಗ್ತದೆ ಅಂತ ಕೇಳೋದಿಲ್ಲ. ನೀವು ದುಡ್ಡು ತಗೊಂಡ್ರ ರಿಜಿಸ್ಟರ್ ಮಾಡ್ತೀರಿ, ಏನೇ ಕೊಟ್ಟರು ರಿಜಿಸ್ಟರ್ ಮಾಡಿಬಿಡ್ತಾರೆ. ಕೊನೆ ನಿಮ್ಮ ಆಸ್ತಿ ಹೆಂಡತಿ ಮಕ್ಕಳು ಫೋಟೋ ಹಾಕಿದ್ರೆ ರಿಜಿಸ್ಟರ್ ಮಾಡಿಬಿಡ್ತಾರೆ. ದಯವಿಟ್ಟು ಅದನ್ನು ಎಚ್ಚೆತ್ಕೋಬೇಕು ನಮ್ಮ ಅಧಿಕಾರಿಗಳು. ಈ ಥರ ಯಾವುದೇ ನ್ಯಾಷನಲ್ ಲೀಡರ್ಸ್ ಅನ್ನ ಫೋಟೋ ಹಾಕೋಬೇಕು. ಭಗತ್ ಸಿಂಗ್ ಫೋಟೋ ನೋಡಿದ್ದೀನಿ, ಸುಭಾಷ್ ಚಂದ್ರ ಬೋಸ್ ಫೋಟೋ ನೋಡಿದ್ದೀನಿ. ಅದು ಮಿಸ್ಯೂಸ್ ಆಗ ದಯವಿಟ್ಟು ಅವಕಾಶ ಕೊಡಬೇಡಿ ಸರ್. ಎಲ್ಲ ನಾಗರಿಕರು ನಾನು ಮನವಿ ಮಾಡ್ತೀನಿ, ವಿತ್ ನೋವಿನಿಂದ ಮನವಿ ಮಾಡ್ತೀನಿ. ಈ ದೇಶದ ಪ್ರಜೆಯಾಗಿ ಅವ್ರ ಹೆಸರು ಮಸಿ ಬೆಳೆಯಂಗಿಲ್ಲ. ನಾವು ಅವ್ರ ಮನೆಯಲ್ಲಿ ಪೂಜೆ ಮಾಡ್ರಿ, ಫೋಟೋ ಹಾಕಂಗಿಲ್ಲ ಸರ್. ನೀವು ಫೋಟೋ ಹಾಕಿದ್ರೆ ಅವ್ರ 5% ನಾವು ಬದುಕಕ್ಕೆ ಅರ್ಹತೆ ಇದ್ದರೆ ಮಾತ್ರ ಆ ಫೋಟೋ ಹಾಕ್ಬೇಕು. 100% ಅವ್ರು ಮಿಸ್ಯೂಸ್ ಮಾಡ್ಕೊತೀವಿ ಸರ್. ನಾನು ನೋಡಿದ್ದೀನಿ ನಮ್ಮ ಲೀಡರ್ಗಳು ಆಡಿ ಕಾಲಲ್ಲಿ ಬರ್ತಾರೆ.
ನಾನು ಕೇಳೋದು ಎಲ್ಲಿ ದುಡ್ಡು ಬರುತ್ತೆ ಅಂತ. ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅವರು. ಈ ಥರ ಪ್ರಾಬ್ಲಮ್ ಇದೆ. ಇದೆಲ್ಲ ನಾವು ಮುಂದುವರಿಸಬೇಕಾದ್ರೆ ಈ ದೇಶದ ಭವಿಷ್ಯ ಎಲ್ಲ ನಾಗರಿಕ ಬಂಧುಗಳಲ್ಲಿದೆ. ನಾವು ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಅವಮಾನ ಅಂತ ಹೇಳ್ತಾ, ನಿಮ್ಮನ್ನು ನೀವು ನಂಬದ ಹೊರತು ದೇವರು ನಂಬೋ ಸಾಧ್ಯ ಇಲ್ಲ. ಮನಸ್ಸು ಶಕ್ತಿಯುತವು, ಚಿತ್ತಬದ್ಧವು ಆಗಿರುವುದಲ್ಲೇ ಜ್ಞಾನದ ಮೌಲ್ಯ. ವಿದ್ಯಾವಂತ ಮೋಸಗಾರ ಆಗಬಾರ್ದು. ನಿಜವಾದ ಶಿಕ್ಷಣವೆಂದರೆ ಮಾನವನ ವಿಕಾಸ, ಭ್ರಷ್ಟಾಚಾರ ಅಲ್ಲ. ನಾವು ವಿದ್ಯಾವಂತರು ಅಂದರೆ ಸರ್ವಜ್ಞ ಹೇಳ್ತಾನೆ, ವಿದ್ಯಾವನ ಮುಖ ಮುದ್ದು ಬರುವಂತಿರಬೇಕು ಅಂತ. ನಮ್ಮ ವಿದ್ಯಾವಂತರ ಮುಖಗಳು ಬರೀ ಕಾಳ್ರಿದ್ದಂಗಿದೆ, ಬಾಚಕ್ಕೆ. ಅವನ ಮಕ್ಕಳು ಕಳೆಯಲ್ಲ. ಕಳ್ತನ ಮಾಡೋವನಿಗೆ ಭ್ರಷ್ಟಾಚಾರ ನೋಡಿ ನೀವು ತೇಜಸ್ಸೇ ಇರಲ್ಲ. ಆಮೇಲೆ ಗತ್ತಿರಲ್ಲ. 10 ಜನದಲ್ಲಿ ಮಾತಾಡಬೇಕು ಅಂದರೆ ಬ್ಯಾ ಅಂತ. ಆನೆಸ್ಟ್ ಆಗಿದ್ದರೆ ಸಾವಿರಾರು ಲಕ್ಷಾಂತರ ಜನ ನಾವು ಗರ್ಜನ ಮಾಡ್ತೀವಿ. ಸ್ವಾಮಿ ವಿವೇಕಾನಂದ ಮಾತಾಡೋದಲ್ಲ, ಎಲ್ಲ ಪ್ರಜೆಗಳಿಗೆ ಅಮೇರಿಕಾ ಸಿಸ್ಟರ್ ಬ್ರದರ್ಸ್ ಅಂತ. ಅಲ್ಲಿ ಇವರು ಹೋದಾಗ ಎಲ್ಲ ರಾಷ್ಟ್ರದವರು ಯಾವನ ಸಮಸ್ಯೆ ಬಂದ ಅಂತ ಅವ್ರ ಭಾಷಣ ಮುಗಿದ ಮೇಲೆ ಎಲ್ಲರೂ ನಮ್ಮ ಭಾರತೀಯ ಸಂಪ್ರದಾಯಗಳಿಗೆ ಎಲ್ಲ ದೇಶಗಳು ಮಾರು ಹೋಗಿದ್ದಾರೆ. ಇವತ್ತು ಮಾರು ಹೋಗಿದ್ದಾರೆ. 132 ವರ್ಷ ಸತ್ರು ಸ್ವಾಮಿ ವಿವೇಕಾನಂದ. ಇನ್ನ ಅವರ ಕೊಡುಗೆ ನಮ್ಮಲ್ಲಿದೆ, ಆ ಶಕ್ತಿ ನಮ್ಮಲ್ಲಿದೆ, ಸಂಸ್ಕಾರ ನಮ್ಮಲ್ಲಿದೆ. ಯಾವುದಕ್ಕೆ ಬೇಕಾದರೂ ನಾವು ತ್ಯಾಗ ಮಾಡಬೇಕಾದ್ರು, ಸತ್ಯಕ್ಕಾಗಿ ಯಾವುದನ್ನು ಬೇಕಾದ್ರೂ ತ್ಯಾಗ ಮಾಡಿ ಸತ್ಯಕ್ಕೋಸ್ಕರ ನಮ್ಮ ಇದನ್ನ ತ್ಯಾಗ ಮಾಡಬಹುದು. ಸಾವುಗೆ ಹೋಗ್ಬೋದು, ಆದರೆ ಸತ್ಯನ ಮುಚ್ಚಿರಬಾರ್ದು. ಸ್ವಾಮಿ ಸತ್ಯ ಹರಿಶ್ಚಂದ್ರ ಮಹಾತ್ಮ ಗಾಂಧಿ ಹಂಗೆ ಬದುಕಿದ್ರು. ಅದನ್ನು ಅಷ್ಟು ಹೇಳ್ತಾ ಇನ್ನೊಂದು 2 ಪಾಯಿಂಟ್ ನಾನು ನಿಮ್ಗೆ ಹೇಳಲೇಬೇಕು. ಇದು ನಮ್ಮ ಅಧಿಕಾರಿಗಳಿಗೆ ಸಂಬಂಧಪಟ್ಟು 328 ಸರ್ಕಾರ ನೌಕರರು ಆತ್ಮಹತ್ಯೆ. ಯಾಕ್ರಿ? ಇಫ್ ಯು ಆರ್ ಆನೆಸ್ಟ್, ವೈ ಯು ಶುಡ್ ಡೈ? ಮಿನಿಸ್ಟರ್ ಇರಲಿ, ಅಧಿಕಾರಿಗಳಿರಲಿ, DC ಇರಲಿ, ಜಡ್ಜ್ ಇರಲಿ, ಹೇಳಿದ್ರೆ ನಾನು ಬದುಕಕ್ಕೆ ಇಷ್ಟ ಅಲ್ಲ ಸರ್, ನಿಮ್ಮನ್ನು ಕೆಚ್ಚಿರಬೇಕು. ನಾನು 14 ಜಡ್ಜ್ ಆದಾಗ ಹಂಗೆ ಆಗಿತ್ತು ನನಗೆ. ಅವ್ರಿಗೆ ಹೇಳಿದ್ದೆ ನಾನು, ಸರ್ ನಿಮ್ಮಂಗೆ ಬದುಕಕ್ಕೆ ಇಷ್ಟಪಡಲ್ಲ ಸರ್, ನಾನು ನಿಮ್ಗೆ ಕನ್ಫರ್ಮ್ ಆಗಲ್ಲ ಅಂದ್ರೆ. ಅಯ್ಯೋ ಐ ಡೋಂಟ್ ಕೇರ್ ಸರ್, ಜೀವನ ಮಾಡಕ್ಕೆ ಬಂದಿದ್ದೀವಿ. ತೆಂಗಿನಕಾಯಿ ಮಾರೋನು ಜೀವನ ಮಾಡ್ತಾ ಇದೆ ನಮ್ಗಿಂತ ಜಾಸ್ತಿ. ನಮ್ಮ ಮನೆ ಹತ್ರ ತೆಂಗಿನಕಾಯಿ ಮಾರೋನು ತಿಂಗಳು 60,000 ಸಂಪಾದನೆ ಮಾಡ್ತಾನೆ. ತರಕಾರಿ ಮಾಡು 1 ಲಕ್ಷ ಮಾಡ್ತಾನೆ. ದ ನಾಟ್ ಲೆಸ್ ದನ್ ಎನಿ DC or AC or ಜಡ್ಜ್. ಅವನಿಗೆ ಅದರಲ್ಲಿ ಏನು ಶಕ್ತತೆ, ಕೃತಜ್ಞತೆ, ಅವನ ಆ ಪ್ರೊಫೆಷನ್ ಅವನು ನಂಬುತ್ತಾನೆ. ಆಗ ನಾವು ನಂಬುತ್ತಾ ಇಲ್ಲ. ನಾವು ಪ್ರೊಫೆಷನ್ ಬರೋದು ಬೆಳಗಿನ ಸಾಯಂಕಾಲ ಏನು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಪ್ರೊಫೆಷನ್ನು, ನಮ್ಮ ಏನು ಅಧಿಕಾರ ಇದೆಯೋ ಅದನ್ನು ನಾವು ಪ್ರೀತಿಸಬೇಕು ಸರ್. ತಂದೆ ತಾಯಿಗಿಂತ ಗೌರವ ಅದಕ್ಕೆ ಕೊಡಬೇಕು. ತಂದೆ ತಾಯಿ ತಕ್ಷಣ ನನ್ನ ನೋವು ಬರುತ್ತೆ. ಈ 328 ಸರ್ಕಾರ ನೌಕರರು ಯಾಕೆ ಸತ್ರು ಅಂದರೆ ಅಸಹಾಯಕತೆ. ಅಂದರೆ ತನಗೆ ಬೇಕಾದ ಇಕ್ವಿಪ್ಮೆಂಟ್ ತಿಳ್ಕೊಳಕ್ಕಾಗಲ್ಲ. ಅಧಿಕಾರಕ್ಕೆ ಬಂದಮೇಲೆ 1 ವಾರ 15 ದಿವಸ ರೆಡಿ ಆಗಬೇಕು, ಏನಾದ್ರು ಇದು ತಿಳ್ಕೋಬೇಕು. ಸುಮಾರು ಜನಕ್ಕೆ ನಮ್ಮ ಚೀಫ್ ಆಫೀಸರ್ಸ್, ಕಮಿಷನರ್ ಅವರಿಗೆ ಈ ಡಿವಿಯೇಷನ್ ಅಂದರೆ ಏನು ಗೊತ್ತಿಲ್ಲ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಏನು ಗೊತ್ತಿಲ್ಲ. ಏನು ಮಾಡ್ತೀರಾ ಅಂದರೆ ಸರ್ 107 ವಿತೌಟ್ ಲೈಸೆನ್ಸು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಟ್ಟರೆ ನೀವು ಎಲ್ಲಿ 107 ಬರುತ್ತೆ? 2 ಫ್ಲೋರ್ ಅವನು ಅವಕಾಶ ಕೊಟ್ಟು 3ನೇ ಫ್ಲೋರ್ ಕಟ್ಟಿದ್ರೆ ಅವಾಗ 107 ಬರುತ್ತೆ. ಕಂಪ್ಲೀಟ್ ಇಲ್ಲಿಗಲ್ ಕನ್ಸ್ಟ್ರಕ್ಷನು ಎಲ್ಲಿ 107 ಬರುತ್ತೆ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಕಾನೂನು ಬದಲಾವಣೆ ಮಾಡಕ್ಕೆ ಹೋಗಬೇಡಿ. ಸರ್ಕಾರ ಇದೆ ಸರ್ ಅಂತಾರೆ. ಯಾವುದೇ ಸರ್ಕಾರವು ಕಾನೂನಿಗೆ ವಿರುದ್ಧವಾಗಲ್ಲ. ಕಾನೂನು ಪ್ರಿವೈಲ್ಸ್, ಲಾ ಪ್ರಿವೈಲ್ಸ್, ನಾಟ್ ಸರ್ಕ್ಲರ್ಸ್. ಇದನ್ನ ಭ್ರಷ್ಟಾಚಾರದವರು ಕುಡಿದವರು ಅನಿವಾರ್ಯವಾಗಿ ತಿಳ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಸಿಗಾಕೋತೀರಿ. ಯಾಕೆ ಸಿಗಾಕೋತೀರಿ? ತಾವೆಲ್ಲರೂ ನಿಷ್ಠೆಯಿಂದ ಇದ್ದರೆ ಈ ಸಾವನ್ನ ಸುಮಾರು ನನಗೆ ಪೊಲೀಸರು ಆತ್ಮಹತ್ಯೆ ಮಾಡಿಕೊಂಡ್ರು ಸರ್. 17 ಜನ 21, 13 ಜನ 22, 24 2023 ಸರ್ಕಾರಿ ನೌಕರರು 115 ಜನ 21, 96 ಜನ 22, 117 ಜನ 23. ಯಾಕೆ ಅಂದರೆ ನಮ್ಮಲ್ಲಿ 3 ಗುಣ ಕಳ್ಕೊಂಡ್ಬಿಟ್ಟಿದ್ವಿ. ಒಂದು
ಡಿಟರ್ಮಿನೇಷನ್ ಸಂಕಲ್ಪ ಕಳ್ಕೊಂಡಿದ್ದೀವಿ, ಶಿಸ್ತು ಡಿಸಿಪ್ಲಿನ್ ಕಳ್ಕೊಂಡಿದ್ದೀವಿ, ಲಾಸ್ಟ್ ನಾಲೆಡ್ಜ್, ಈ ಮೂರು ನಾವು ಕಳ್ಕೊಂಡ್ಬಿಟ್ಟು ಇಟ್ ಅಪ್ಲೈಸ್ ನಮ್ಮ ರೈತರಿಗೂ ಅಪ್ಲೈ ಆಗುತ್ತೆ, ನಮ್ಮ ಸಮಾಜಕ್ಕೆ ಅಪ್ಲೈ. ಆ ಮೂರನ್ನು ನಾವು ತಿಳ್ಕೊಂಡ್ರೆ ನಾವು ಯಾರು ಸಾಯ್ಬೇಕಾಗಿಲ್ಲ ಸರ್. ನಾವು ಸತ್ತು ಏನು ಸಾಧನೆ ಮಾಡ್ಬೇಕು, ಬದುಕಿದ್ದು ಸಾಧನೆ ಮಾಡಬೇಕು. ದೇರ್ ಆರ್ ಪೀಪಲ್ ಕೊನೆಗೆ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳು ಸಾವು, ಜೀವನದಲ್ಲಿ ಕೆಲವರು ಪೆನ್ಷನ್ ಇಲ್ಲ ಸರ್. ನಾನು ಆಶ್ರಮಕ್ಕಲ್ಲಿ ಹೋಗ್ತಾ ಇರ್ತೀನಿ, ನೋವಿನಿಂದ ಹೇಳ್ತೀನಿ ಎಲ್ಲ ಅಧಿಕಾರಿಗಳು, ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ, ವಯಸ್ಸಾದ ಮೇಲೆ ಬಿ ಕೇರ್ಫುಲ್ ಅಬೌಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರವಿರಲಿ. ಪಾಕಿಸ್ತಾನ, ಚೈನಾಗಿಂತ ಡೇಂಜರಸ್ ಪೀಪಲ್ ನಮ್ಮ ಮಕ್ಕಳು. ಯಾಕೆಂದ್ರೆ ವ್ಯಾಮೋಹಕ್ಕೆ ನೀವು ಖುಷಿಯಾಗಿ ಸಂಪಾದನೆ ಮಾಡಿರ್ತೀರ, ಅನ್ಯಾಯ ಎಲ್ಲ ಮಕ್ಕಳ ಸಂಬಂಧ, ಮಕ್ಕಳು ಹೆಂಡತಿ ಹೆಸರು. ನೀವು ರಿಟೈರ್ಡ್ ಆದಾಗ ಅದೆಲ್ಲ ಬಂದಿರ್ತೀರಿ, ನೀವು ಬರಲ್ಲ ವಾಪಸ್ಸು, ನಿಮ್ಮ ನೆತ್ತಿ ಆಚೆ ಹಾಕ್ತಾರೆ. ಎಷ್ಟೋ ಅಧಿಕಾರಿಗಳು ಸರ್, ಲಾಯರ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಸುಮಾರು ಅಧಿಕಾರಿಗಳು ಪಾಪ ದೇ ಆರ್ ಇನ್ ಅನಾಥಾಶ್ರಮ. ನೋವಿನಿಂದ ಹೇಳ್ತೀನಿ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ನಮ್ಮ ಮನೆಗೆ ಬಂದಿದ್ರು ಒಬ್ಬರು ಲಾಯರು, ದೊಡ್ಡ ಲಾಯರು, 30 ಕೋಟಿ ಆಸ್ತಿ ಮಾಡಿಕೊಟ್ಟಿದ್ದಾನೆ ಮಗನಿಗೆ, ಒಬ್ಬನೇ ಮಗ, ಎಲ್ಲ ನಾಳೆ ಬರ್ಬಿಟ್ಟ ಇವರು ಗಂಡ ಸೇರ್ಕೊಂಡು. ಹೆಂಡತಿ ತೀರ್ದ ಮೇಲೆ ಹೆಂಡತಿ ಆ 12 ಸಂಸ್ಕಾರ ಮಾಡ್ಬೇಕಾದ್ರೆ ಮಗ ಅಪ್ಪನ ಕರೀಲಿಲ್ಲ, ಆಶ್ರಮಕ್ಕೆ ಬಿಸಾಕ್ಬಿಟ್ಟ. ಅವನು ನಮ್ಮ ಮನೆ ಮುಂದೆ ಗೋಳಾಗ್ತಾರೆ ಬಂದು, ಸಾರ್ 30 ಕೋಟಿ ಆಸ್ತಿ ಮಾಡಿಬಿಟ್ಟೆ ಸಾರ್, ನಾನು ಮಗ ಆಚೆ ಹಾಕ್ಬಿಡ್ದಾನೆ. ಯಜಮಾನ್ರೆ ತಪ್ಪು ತಿಳ್ಕೊಬೇಡಿ, ನಾನು ಸ್ವಲ್ಪ ನಿರ್ದಾಕ್ಷಣ ಕೇಳ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ ಯಜಮಾನ್ರೆ, ನೀವು ನಮ್ಮ ತಂದೆಗಿಂತ ದೊಡ್ಡವ್ರೆ, 90 ವರ್ಷ ಪಾಪ, ನೀವು ನ್ಯಾಯ ಬದುಕಿದ್ರೇನ್ರಿ ಅಂತ ಕೇಳಿದೆ. ಹಂಗಲ್ಲ ಸರ್, ನಿಜ ಹೇಳ್ರಿ, ನನಗೆ ಗೊತ್ತಿದೆ ರೀ, ನೀವು ಬಡ್ಡಿ ದಂಧೆ ವ್ಯಾಪಾರ ಇವಾಗ ನಡೀತಾ ಇದೆ, ಬಡ್ಡಿಗಳು ವ್ಯಾಪಾರಗಳು, ಜನ ಸಾಯ್ತಾ ಇದ್ದಾರೆ. ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಸಂಪಾದನೆ ಮಾಡಿಕೊಟ್ವಿ. ಅವನು ಭಗವಂತ ಈಕ್ವಲೈಸರ್ ಬಿಡೋಲ್ಲ ಯಾರನ್ನು, ದೇವರು ಅಂತ ಇದಾನ ಒಬ್ಬನು. ನೀವೇನೇ ಮಾಡಿದ್ರು ಲೈಫ್ ಕನ್ಸಿಸ್ ರಿಯಾಕ್ಷನ್, ರಿಫ್ಲೆಕ್ಷನ್, ರಿಸಾಲ್ವ್. ನೀವೇನು ಮಾಡ್ತೀವಿ ನಿಮಗೆ ಬರಲೇ ಬರುತ್ತೆ ಅದು. ಅವಾಗ ಹೇಳಿದಾಗ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಸಾಹೇಬ್ರೆ, ಆ ಲಾಯರ್ ಫೋನ್ ಮಾಡಿ ಬೈದು, ಅಪ್ಪನ ಕರ್ಕೊಂಬಂದಿಲ್ಲ, ಸೀನಿಯರ್ ಸಿಟಿಜನ್ ಆ್ಯಕ್ಟ್ ಅಂತ ನಾವೇ ಮಾಡಿ ನಾನೇ ಜಡ್ಜ್ಮೆಂಟ್ ಬರೆದೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್. ತಂದೆ ತಾಯಿ ಮಕ್ಕಳು ಹೆಂಗೆ ನೋಡಬೇಕು ಅಂತ ನಾನೇ ಬರೆದೆ. ಅದನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಿಮ್ಗೆ ಯಾರಾದರೂ ತೊಂದರೆ ಇದ್ದರೆ ಅಸಿಸ್ಟೆಂಟ್ ಕಮಿಷನರ್ ಅರ್ಜಿ ಹಾಕ್ಬೋದು, ನಿಮ್ಮ ಜಮೀನು ನಿಮ್ಮ ಲ್ಯಾಂಡ್ ವಾಪಸ್ ಬರುತ್ತೆ. ನಮ್ಮ ಬದುಕಿರೋವರೆಗೂ ನಮ್ಮ ಕೈ ಹಿಂಗಿರ್ಬೇಕು ಸರ್, ಮಕ್ಕಳಿಗಾಗಲಿ ಸಮಾಜಕ್ಕಾಗಲಿ. ನಾವು ಹಿಂಗಂದ್ರೆ ಮುಗಿತು ನಮ್ಮ ಕತೆ, ಏನಕ್ಕೆ ಬದುಕಬೇಕು ಹಿಂಗೆ. ಈ ದೇಶದಲ್ಲಿ ಭ್ರಷ್ಟಾಚಾರ ದೊಡ್ಡ ಪಿಡುಗು ಸರ್. ಈ ಕರಪ್ಷನ್ ಇಸ್ ಮೋರ್ ಡೇಂಜರಸ್ ಅಂಡ್ ಕ್ಯಾನ್ಸರ್ ಮದ್ದು ಹಿಡಿತಾ ಇದ್ದಾರೆ ನಮ್ಮವರು. ಇದಕ್ಕೆ ಆಗ್ತಾ ಇಲ್ಲ. ಮನೆ ಮನೆಯಿಂದ ಎಲ್ಲರೂ ಆಗಬೇಕು, ಎಲ್ಲರೂ ಸಂಕಲ್ಪ ಮಾಡಬೇಕು, ಈ ಭ್ರಷ್ಟಾಚಾರ ತೊಲಗಿಸ್ಬೇಕು ಅಂತೇಳಿ. ಆಮೇಲೆ ನೆನ್ನೆ ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ನಮಗೆ ಭಕ್ತಿ ಇರಬೇಕು ಸರ್, ಮೂಢ ಭಕ್ತಿ ಇರಬಾರ್ದು. ಅರಣ್ಯ ಈ ಕರಿಘಟ್ಟ ಮಂಡ್ಯ ಡಿಸ್ಟಿಕ್ 100 ಎಕರೆ ಅಲ್ಲಿ ಬೆಂಕಿ ಹಾಕ್ಬಿಟ್ರೆ ಇವ್ರ ಮಕ್ಕಳು ಆಗ್ತಾವೆ. ಏನ್ರಿ ಮಾಡ್ಬೇಕು ಇವ್ರನ್ನೆಲ್ಲ? 100 ಎಕರೆ ಭಸ್ಮ ಮಾಡಾಕ್ಬೇಕು, ಎಲ್ಲ ಪಕ್ಷಿಗಳು ಪ್ರಾಣಿಗಳು ಸತ್ತೋಯ್ತು. ಆ 100 ಎಕರೆ ಅರಣ್ಯನ ನಾವು ಸರಿ ಮಾಡಬೇಕು ಅಂತ ಎಷ್ಟು ವರ್ಷ ಬೇಕ್ರಿ? ಆಗುತ್ತಾ? ಒಂದು ಮನುಷ್ಯನ ಉಳಿಸೋದು ಭಾರಿ ಕಷ್ಟ, ಸಾಯಿಸೋದು ಈಜಿ. ಒಂದು ಗಿಡ ನೆಡೋದು ಭಾರಿ ಕಷ್ಟ, ಅದನ್ನು ಬೆಳೆಸಿ ಮರ ಮಾಡಬೇಕು ಅಂದರೆ ಭಾರಿ ಕಷ್ಟ ಇದೆ. ನಮ್ಮ ಜನ ಮೂಢನಂಬಿಕೆಗೆ ಹೋಗಬೇಡಿ ದಯವಿಟ್ಟು. ಮೂಢನಂಬಿಕೆಯಿಂದ ಏನು ಸಾಧ್ಯತೆ? ನೀವು ನಿಸ್ವಾರ್ಥತೆಯಿಂದ ಬದುಕಿದ್ರೆ ನಮಗೆ ದೇವರು ಇಲ್ಲೇ ಬರ್ತಾರೆ ಸರ್. ನೀವು ಕರೆಕ್ಟಾಗಿರ್ಬೇಕು. ನಿಮ್ಮ ಶಕ್ತಿ ಹೆಂಗಿರ್ಬೇಕು ಅಂದರೆ ದೇವ್ರಿಗೆ ಹೇಳ್ಬೇಕು. ನಾನೊಬ್ರಿಗೆ ಹೇಳಿದ್ದೆ ಸರ್, ತಗೊಂಡಿದ್ದೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಹೇಳಿದ್ದೆ, ತಗೊಂಡಿದ್ದೀನಿ ಸರ್, ನಾನು ನಂಬಿರೋ ದೇವ್ರು ಏನಾದ್ರು ಕನ್ಸರ್ನ್ ಬಂದು ಹೇಳಿದ್ರೆ ನೋ ಯು ಆರ್ ರಾಂಗ್ ಅಂತ ಹೇಳ್ತೀನಿ. ಆ ಕೆಚ್ಚು ನನಗಿದೆ ಸರ್. ಆ ಒಂದು ಒಳ್ಳೆತನ ನಿಮ್ಮಲ್ಲಿ ಬದುಕಿದ್ರೆ ಕೆಚ್ಚು ಬರುತ್ತೆ. ದೇವರು ನಿಮ್ಗೆ ಸಹಾಯ ಮಾಡ್ತಾ ಇದ್ರಿ. ಆ ಒಂದು ಶಕ್ತಿ ಇದೆ. ಈ ಗಾಳಿ ಬೆಳಕು ದೇವರುಗಳೇ. ಸೂರ್ಯ ಒಂದು ದಿವಸ ರಜಾ ಬೇಕು ಅಂದ್ರೆ ನಾವೆಲ್ಲ ಬದುಕ್ತೀವ? ಗಾಳಿ ನಾನು ಒಂದು ದಿವಸ ರಜಾ ಬೇಕು ಅಂದ್ರೆ ಹಾಕ್ತೀವ? ನಮ್ಮಲ್ಲಿ ನೆಪಕ್ಕೆಲ್ಲ ಹಾಕ್ಲಾಗ್ತೀವಿ. ಅದು ಹಾಕ್ಬಾರ್ದು ಸರ್. ಶಿಸ್ತು. ರಜಾ ಯಾವಾಗ ಇನ್ನೋವೇಟಿವ್. ಅಪ್ಪ ಅಮ್ಮ ಸತ್ತಾಗ, ನಮ್ಮ ಅಮ್ಮ ಸತ್ತಾಗ ಒಂದು ದಿವಸ ಹಾಕಿದ್ದೆ, ನೆಕ್ಸ್ಟ್ ಡೇ ಬಂದೆ. ಶಿಸ್ತುಬದ್ಧ ಜೀವನ ಮಾಡಬೇಕು, ಡಿಟರ್ಮಿನೇಷನ್ ಇರಬೇಕು. ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ನಾಲೆಡ್ಜ್ ಬೆಳೆಸ್ಕೋಬೇಕು. ನೆನ್ನೆ ಬ್ಯಾಡಗಿ ನಾವು ಮೆಣಸಿನಕಾಯಿಗೆ ಹೋದ್ವಿ. ಅದು ನಮ್ಮ ವರ್ಲ್ಡಲ್ಲೇ ಫೇಮಸ್.
ನಾನು ನೋಡಬೇಕು ಅಂತ ಆಸೆ ಆಯಿತು. ಹೋದೆ, ಆ ಮಿಷಿನ್ ಮೇಲೆ ನಾನೇ ಹತ್ಕೊಂಡೆ. ಎಲ್ಲ ಮಿಷಿನ್ಗಳು 1 kg 2 kg ಹೆಚ್ಚು ಕಮ್ಮಿ ಬರ್ತಾರೆ. ಆಯಿತು, ನಮ್ಮ ಗೌರ್ಮೆಂಟ್ ಮಿಷಿನ್ ನೋಡೋಣ ಅಂದರೆ ಅದು ನಾನು 78 kg 79 72 kg 74 kg ತೋರಿಸ್ತು. ನಮ್ಮ ಮೆನ್ಸನ್ ಜಿಯಾಗಿ ಕರೆಸಿ ಆ ಮಿಷಿನ್ ನನ್ನ ಸೀಸ್ ಮಾಡಿಸಿದ್ವಿ. ಸುಮಾರು 23 ಪ್ಲೇಸ್ಗಳು ವಿಸಿಟ್ ಮಾಡಿದ್ದೀನಿ. ಇನ್ನು ಇವತ್ತು ನಾಳೆ ಇದೆ, ಎಷ್ಟೆಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಆಮೇಲೆ ಇನ್ನೊಂದು ಹೇಳಬೇಕು ಅಂತ, ಪಂಚಾಯತಿಗಳಿಗೆ ಆಗಲಿ ನಮ್ಮ ಮುನ್ಸಿಪಾಲ್ಟಿಗಳಾಗಲಿ, ಸರ್ ರೆವಿನ್ಯೂ ಲ್ಯಾಂಡ್ಗೆ ಖಾತಾ ಮಾಡ್ತಾರೆ ಮುನ್ಸಿಪಾಲ್ಟಿಯವ್ರು, ಏನು ಮಾಡಬೇಕು ಸರ್? ನನಗೆ ಸುಮಾರು ಒಂದು ಕೇಸ್ ಲಿಸ್ಟ್ ಮಾಡ್ಕೊಂಡು ಬಂದಿದ್ದಿ. ಆಮೇಲೆ ಯಾವುದು ಅಪ್ರೂವ್ ಪ್ಲಾನ್ ಇಲ್ಲ, ಅರ್ಬನ್ ಆಕ್ಟ್ ಆಗಲಿ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅವಕಾಶ ಇಲ್ಲ, ಮಾಡ್ತಾರೆ. ಆಮೇಲೆ CA ಸೈಟ್ ರಿಸರ್ವ್ ಆಗಿದೆ, ಅದರಲ್ಲೋಗಿ ಸೈಟ್ ಮಾಡ್ತಾರೆ. ಫಾರೆಸ್ಟ್ ಲ್ಯಾಂಡ್ ಸೈಟ್ ಮಾಡ್ತಾರೆ. ಪರೋನ್ಮುಖ ಲ್ಯಾಂಡ್, ಕೆಲವೊಂದು ಲ್ಯಾಂಡ್ ಗ್ರಾಂಟ್ ಮಾಡೋಕ್ಕೆ ಬರೋಲ್ಲ. ಅದೆಲ್ಲ ಅಧಿಕಾರಿಗಳಿಗೆ ನಾನು ಮಾತಾಡ್ತಾ ಹೋದರೆ 2 ದಿವಸ ಮಾತಾಡ್ತೀವಿ, ಅಷ್ಟೊಂದು ನನ್ನ ಹತ್ರ ಶಕ್ತಿ ಇದೆ. ನಾವು ಈ ಇದಕ್ಕೆಲ್ಲ ಹೋಗಿ ಇವತ್ತು ಏನಿದೆಯೋ ಸಹಜ ಹೊರಹಾಲು ಕುಂದುಕೊರತೆಗಳನ್ನು ಎಲ್ಲರೂ, ನಾನೆಲ್ಲ ನಮ್ಮ ಸಾರ್ವಜನಿಕರಿಗೆ ಕೈ ಮುಗಿದು ಕೇಳ್ಕೊತೀನಿ, ಸುಳ್ಳು ಕೇಸ್ಗಳು ದಯಬೇಡಿ. ಸುಳ್ಳು ಕೇಸು ಗೊತ್ತಾದ ನಾನು ಬಿಡಲ್ಲ ಸರ್. ನೀವು ಯಾವ ಅಧಿಕಾರಿ ಬಂದರೆ ಇಲ್ಲ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬಂದರೆ ಇಲ್ಲ, ಚೀಫ್ ಗೆಸ್ಟ್ ಆಫ್ ಇಂಡಿಯಾ ಬಂದು ಬೇಡ, ನಾನು ಹೊರಗಡೆ ಕಳ್ಸಕ್ಕೆ ಹೋಗ್ತೀನಿ. 3 ವರ್ಷ ಜೈಲು. ಜೆನ್ಯೂನ್ ಕೇಸ್ ಕೊಡಿ. ಜೆನ್ಯೂನ್ ಕೇಸ್ ನೀವು ಸರಿಯಾಗಿ ಮಾಡಿಲ್ಲ, ನಮ್ಮ ಅಧಿಕಾರಿಗಳು ನೀವು ಲೂಸ್ ಯುವರ್ ಜಾಬ್. ಡಿಸಿಪ್ಲಿನು, ಕರಪ್ಷನ್ ನಾನು ಫಸ್ಟ್ ಮನೆ ಕೆಲಸದ ರೆಕಮೆಂಡ್ ಮಾಡ್ತೀನಿ. ಆ ಕರಪ್ಷನ್ ದೊಡ್ಡ ಪಿಡುಗು, ಫಸ್ಟ್ ಮನೆ ಕೆಲಸ ಅಂತ ಹೇಳ್ತೀನಿ. ನಾನು ಇನ್ನೂ ಅವ್ರಿಗೆ ಹೇಳಿದೆ, ರೆಕಮೆಂಡ್ ಮಾಡಿದ್ದೀವಿ. ಕರಪ್ಷನ್ ದುಡ್ಡು ಮಾಡಿದ್ದೆಲ್ಲ ಗೌರ್ಮೆಂಟ್ ರೆಸ್ಟ್ ಮಾಡ್ಕೋಬೇಕು ಅಂತ ಅಮೆಂಡ್ ಮಾಡಿರಿ ಅಂತ. ಮಾಡ್ತಾ ಇಲ್ಲ, ಯಾಕಂದ್ರೆ ಅವರು ಸರಿ ಇಲ್ಲ. ಏನು ಮಾಡಬೇಕು? ಈ ಕಡೆ ಆ ಕಡೆ ಎಲ್ಲ ಅವರಾಗಿದ್ದೀವಿ. ಅದೆಲ್ಲ ಆಗಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಎಲ್ಲರೂ ಸಾವಧಾನವಾಗಿ ಬನ್ನಿ. ನಮ್ಮ ಅಧಿಕಾರಿಗಳು ಬೇಗ ಎಲ್ಲೆಲ್ಲಾಗುತ್ತೆಲ್ಲ ಮುಗಿಸ್ಬೇಕು. ಜೆನ್ಯೂನ್ ಕೇಸ್ ಮಾತ್ರ ಹಾಕಿ ಸರ್, ಸುಳ್ಳು ಕೇಸ್ ಹಾಕಬೇಡಿ ನಿಮ್ಮನ್ನು ಹೇಳ್ತಾ ಈ 4 ಮಾತು ಅವಕಾಶ ಕೊಟ್ಟು ಎಲ್ಲರಿಗೂ ನಮಿಸಿ ಈ ಒಂದು ಕಾರ್ಯಗಳಿಂದ ಯಶಸ್ವಿಯಾಗಿ ಮಾಡೋಣ. ಸಮಾಜಕ್ಕೆ ಒಳ್ಳೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ ಹೇಳಿ ಈ 4 ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.